ಬಹಳಷ್ಟು ಅದ್ದೂರಿಯ ಕ್ರಿಕೆಟ್ ಟೂರ್ನಮೆಂಟ್ ನಡೆಸತಕ್ಕಂಥ ಈ ಭಾಗದ ಚಕ್ರವರ್ತಿ ಸ್ಪೋರ್ಟ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ತುಮಕೂರು ಹಾಗೆ ಡಾಕ್ಟರ್ ರಾಜ್ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸಂಘ ಒಂದು ಯಶಸ್ವಿ ಪಂದ್ಯಕೂಟವನ್ನು 4 ದಿನಗಳಿಂದ ನಡೆಸತಕ್ಕಂಥ ಈ ಒಂದು ಪಂದ್ಯ ಇಲ್ಲಿ ಮತ್ತೆ ಮುಂದುವರಿಕೆ ಕಾಣುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಪ್ರಾಕ್ಟೀಸ್ ಕ್ಲೋಸ್ ಮಾಡಿ ಜೈ ಕರ್ನಾಟಕ ತಂಡದ ಪರವಾಗಿ ಕೇಳ್ಕೊಳ್ತಾ ಇದ್ದಾವೆ. ಹಾಗೆ ಯುನೈಟೆಡ್ ಜಾಗ್ವಾರ್ಸ್ ಸೂರತ್ ಕಲ್ಲಿನ ಎಕ್ಸ್ಟ್ರಾ ಪ್ಲೇಯರ್ಸ್ ಈ ಕಡೆ ಬರಬೇಕು. ಶರತ್ ಅವರು ಒಬ್ಬರನ್ನು ಕಳಿಸ್ಕೊಡ್ಬೇಕಾಗುತ್ತೆ, ಗಮನಿಸಿ. ಈ ಟೂರ್ನಮೆಂಟ್ ನೇರ ಪ್ರಸಾರ S7 ಸ್ಪೋರ್ಟ್ಸ್ ಶಬೀರ್ ಎಸ್ ಅವರ ಒಂದು ಮುಂದಾಳತ್ವದ ಒಂದು ತಂಡ ನೇರ ಪ್ರಸಾರನ ಬಿತ್ತರಿಸ್ತಾ ಇದೆ. ನಿಮ್ಮ ಪ್ಲೇಯಿಂಗ್ 11 ಯಾವುದನ್ನು ತಿಳಿಸಬೇಕಾಗುತ್ತೆ. ಹಲೋ, 12th ಮೆಂಬರ್ ಕಡ್ಡಾಯವಾಗಿ ನಮ್ಮ ಜೊತೆ ಬರಬೇಕು. ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ಮತ್ತು ಜೈ ಕರ್ನಾಟಕವನ್ನು ಕೇಳ್ಕೊಳ್ತಾ ಇದ್ದೇವೆ. ಆಡುವಂತ 2 ತಂಡಗಳಿಗೆ ಆಲ್ ದ ಬೆಸ್ಟ್ ಅನ್ನು ತಿಳಿಸ್ತಾ ಇದ್ದೇವೆ. ಜೈ ಕರ್ನಾಟಕ ವರ್ಸಸ್ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ಮಂಗಳೂರು. ಹದಿನಾರು ತಂಡಗಳ ಲೀಗ್ ಕಪ್ ನಾಕೌಟಿನ ಈ ಪಂದ್ಯಕೂಟ ದಿವಂಗತ ಡಾಕ್ಟರ್ ಜಯರಾಮ್ ಅವರ ಸ್ಮರಣಾರ್ಥಕವಾಗಿ ಈ ಟೂರ್ನಮೆಂಟಿನ ಮುಖ್ಯ ರೂವಾರಿಗಳು HN ದೀಪಕ್, ಶಂಕರ್ S, ಚಕ್ರವರ್ತಿ ಪ್ರಕಾಶ್ ಅಣ್ಣನವರು, ರಂಜನಾರವರ ಮುಂದಾಳತ್ವದಲ್ಲಿ ಈ ಟೂರ್ನಮೆಂಟ್ ಯಶಸ್ಸನ್ನು ಕಾಣ್ತಾ ಇದೆ. 5 ಲಕ್ಷ ರೂಪಾಯಿಗಳ ಡಾಕ್ಟರ್ ಪುನೀತ್ ರಾಜ್ ಕಪ್ಗಾಗಿ ಮೊದಲ ಹಂತದ ಆರಂಭಿಕ ಆಟಗಾರರು ಡೇವಿಡ್ ಮತ್ತು ಲೋಕಿ. ಆರಂಭಿಕ ಆಟಗಾರರು, ಒಂದೇ ನಿಮಿಷ. ಮೊದಲ ವರ್ಗಾಗಿ ಫರ್ವೇಸ್, ಮೊದಲ ಚೆಂಡು ಡೇವಿಡ್ ಗೆ ಸತ ಚೆಂಡು ಮಿಡ್ ವಿಕೆಟ್ ಸೀಮಾರೇಖೆ ಹೊರಭಾಗದಲ್ಲಿ. ಜೈ ಕರ್ನಾಟಕ ಮೊದಲ ಸಿಕ್ಸರ್ ಅನ್ನು ಡೇವಿಡ್ ದಾಖಲಿಸಿದ್ರು. ಆ ರೋಟದ ಸೇರ್ಪಡೆ
ಮೊದಲ ಸಿಕ್ಸರ್ ಸಮೇತವಾಗಿ ಖಾತೆಯನ್ನು ಆರಂಭಿಸಿದಂತ ಜೈ ಕರ್ನಾಟಕ. ಶಾರ್ಟ್ ಆಗಿ ಎಸೆದ ಚೆಂಡನ್ನ ಪರ್ಫೆಕ್ಟ್ ಆಗಿ ಮಿಡ್ ವಿಕೆಟ್ ನಲ್ಲಿ ಸಿಕ್ಸರ್ ದಾಖಲಿಸಿದಂತ ಡೇವಿಡ್. ಜೈ ಕರ್ನಾಟಕ ಖಾತೆ ಆರಂಭ, ಡೇವಿಡ್ ಖಾತೆ ಆರಂಭವನ್ನು ಕಂಡುಕೊಳ್ತಾ ಇದೆ. ಮತ್ತೆ ಪರ್ವೇಸ್ ಎರಡನೇ ಬಾರಿ, ಎರಡನೇ ಚೆಂಡು, ವೇಗದ ಚೆಂಡಿಗೆ ಅವಕಾಶ ಮಾಡಿಕೊಟ್ರು. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಪರ್ವೇಸ್. ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ಮಂಗಳೂರಿನ ಪರವಾಗಿ 8 ಓವರ್ಗಳ ಒಂದು ಮ್ಯಾರಥಾನ್ ಇನ್ನಿಂಗ್ಸ್ ಆರಂಭವನ್ನು ಕಾಣ್ತಾ ಇದೆ. ಮತ್ತೊಂದು ಫುಲ್ ಶಾಟ್ ಪ್ರಯತ್ನ, ತನ್ಮೂಲಕ 1 ಬೌನ್ಸ್ ಬೌಂಡ್ರಿ, 4 ಓಟದ ಸೇರ್ಪಡೆ. ಪವರ್ ಪ್ಲೇ ಹಂತದಲ್ಲಿ ಉತ್ತಮ ರೀತಿಯ ಆಟವನ್ನು ತೋರ್ಪಡಿಸುವ ಮುಖಾಂತರವಾಗಿ ಜೈ ಕರ್ನಾಟಕ 10 ಓಟವನ್ನು ದಾಖಲಿಸ್ತಾ ಇದೆ. ಮೂರು ಚೆಂಡುಗಳ ಮುಕ್ತಾಯದ ಬಳಿಕ 10 ಓಟವನ್ನು ದಾಖಲಿಸ್ತಾ ಇದೆ. ಮೊದಲ ಸಿಕ್ಸರ್, ಆ ಬಳಿಕ ಡಾಟ್ ಬಾಲ್, ಆ ಬಳಿಕ ಬೌಂಡ್ರಿ. ನೋ ಲಾಸ್ ಜೈ ಕರ್ನಾಟಕ. ನಾಲ್ಕನೇ ಚೆಂಡು, ಮತ್ತೆ ಮಿಡ್ ವಿಕೆಟ್ ನಲ್ಲಿ ದಬ್ಬ ಪ್ರಯತ್ನ. ಡೇವಿಡ್ಗೆ ಓಟಗಳು ಬರ್ತಾ ಇದೆ. ಒಂದೊಡ್ಡ ಸೇರ್ಪಡೆ ಮುಖಾಂತರವಾಗಿ ಸ್ಟ್ರೈಕ್ ರೊಟೇಟ್ ಅನ್ನು ಮಾಡ್ಕೊಂಡಂತ ಜೈ ಕರ್ನಾಟಕ ಬೆಂಗಳೂರಿನ ತಂಡ ಇಲ್ಲಿ ಬೆಳಗಿನ ಮೊದಲ ಪಂದ್ಯಾಟವನ್ನು ಆಡ್ತಾ ಇದೆ ಕೂಡ. ಮತ್ತು 11 ಓಟಗಳು. ಮತ್ತೆ ಫರ್ವೇಸ್ ಪೂರ್ಣಾಂತರವಾಗಿ ಬಿದ್ದ ಚೆಂಡು, ಡೀಪ್ ಎಕ್ಸ್ಟ್ರಾ ಕವರ್ಸ್ ನಲ್ಲಿ ಬಹಳಷ್ಟು ಉತ್ತಮವಾದ ಹೊಡೆತ ಲೋಕಿ ದಾಖಲಿಸಿದ್ರು. ಒಂದೋಟ, ಎರಡನೇ ಓಟವನ್ನ ಕೂಡ ಲೋಕಿ ಪಡ್ಕೊಳ್ತಾ ಇದ್ದಾರೆ ಜೈ ಕರ್ನಾಟಕದ ಪರವಾಗಿ. ಪುತ್ತೂರಿನ ಪರಿಸರದ ಆಟಗಾರ, ಸತತವಾಗಿ ಇತ್ತೀಚಿನ ಋತುವಿನಲ್ಲಿ ಜೈ ಕರ್ನಾಟಕ ಸೇವೆಯನ್ನು ಕೊಡ್ತಾ ಇದ್ದಾರೆ ಲೋಕಿ ಪುತ್ತೂರು. ನಿನ್ನೆ ಕೂಡ ಸಿಂಧೂರ್ ಕಪ್ ನಲ್ಲಿ ಬಹಳಷ್ಟು ಅತ್ಯುತ್ತಮ ಆಟವನ್ನು ತೋರ್ಪಡಿಸಿದಂತ ಆಟಗಾರ. 70ರ ಒಂದು ಅತ್ಯುತ್ತಮ ಇನ್ನಿಂಗ್ಸ್ ಅನ್ನು ಕಟ್ಟಿದ್ರು ಕೂಡ ಲೋಕಿ ಪುತ್ತೂರು. ಉತ್ತಮ ರೀತಿಯ ಒಂದು ಗ್ರೌಂಡ್ ಶಾಟ್, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಶಾರ್ಟ್ ಕವರ್ಸ್ ನಲ್ಲಿ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಜಾಗ್ವಾರ್ ಸುರತ್ಕಲ್ ಮಂಗಳೂರು ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಫರ್ವೇಸ್ ಓವರ್ ಮುಕ್ತಾಯದ ಬಳಿಕ ತಂಡದ ಮೊತ್ತ 13ಕ್ಕೆ ನೋ ಲಾಸ್. 13 ಫಾರ್ ನೋ ಲಾಸ್ ಜೈ ಕರ್ನಾಟಕ ಬ್ಯಾಂಗ್ಳೂರ್. ಎರಡನೇ ಓವರ್ಗಾಗಿ ರಾಜೇಶ್ ಆಚಾರ್ಯ ದೈಹಿಕ ಶಿಕ್ಷಕರಾಗಿ ಕೆಲಸವನ್ನ ಮಾಡಿಕೊಂಡು ಬಹಳಷ್ಟು ಸಮಾಜ ಬಾಂಧವರ ಮುಖಾಂತರವಾಗಿ ಯಶಸ್ಸನ್ನು ಕಂಡಂತ ವಿಶ್ವಕರ್ಮ ಕಂಡ ಶ್ರೇಷ್ಠ ಆಟಗಾರ ಕೂಡ ರಾಜ ಎಸ್ ಗಾರಿ ಭಾಗದಲ್ಲಿ. ಪಂದ್ಯಾಟವನ್ನು ಆದಷ್ಟು ಬೇಗ ಮುಂದುವರಿಸಿಕೊಳ್ಬೇಕು. ಅನಗತ್ಯ ಕಾಲಹರಣಕ್ಕೆ ಅವಕಾಶ ಇಲ್ಲ. ಇವತ್ತು ಬಹಳಷ್ಟು ಪಂದ್ಯಾಟ ಇರೋದ್ರಿಂದ, ಬಹಳಷ್ಟು ಕಾರ್ಯಕ್ರಮಗಳು ಇರೋದ್ರಿಂದ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ, ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಿ. ಎರಡನೇ ಪವರ್ ಪ್ಲೇ
2 runs added. ಯಾವುದೇ ಒಂದು ಓಟವನ್ನ ದಾಖಲಿಸ್ತಾ ಇದೆ. ಜೈ ಕರ್ನಾಟಕ ಲೋಕಿ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರ. ಒಂದೆಡೆ ಡೇವಿಡ್, ಒಂದೆಡೆ ಲೋಕಿ. ಮತ್ತೆ ರಾಜೇಶ್ ಉತ್ತಮ ರೀತಿಯ ಎಸೆತ, ವೇಗದ ಚೆಂಡಿಗೆ ಅವಕಾಶ ಮಾಡಿಕೊಟ್ರು. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಎರಡನೇ ಪವರ್ ಪ್ಲೇ ಓವರ್ ನಲ್ಲಿ ಓಟುಗಳು ಎರಡನೇ ಚೆಂಡಲ್ಲಿ ಬರ್ತಾ ಇಲ್ಲ. ಡಾಟ್ ಬಾಲ್ ಅನ್ನು ದಾಖಲಿಸಿದಂತ ರಾಜೇಶ ಓವರ್ನ ಚಾಲ್ತಿಯಲ್ಲಿ ಬಹಳಷ್ಟು ಅದ್ದೂರಿಯಾಗಿ ಟೂರ್ನಮೆಂಟ್ ನಡೆಸ್ತಕ್ಕಂಥ ಚಕ್ರವರ್ತಿ ಸ್ಪೋರ್ಟ್ಸ್ ಅಸೋಸಿಯೇಷನ್ ರಿಸರ್ಟ್. ಮತ್ತೆ ಲೋಕಿಗೆ ಸದಾ ಚೆಂಡು ಮಿಡ್ ವಿಕೆಟ್ ಸೀಮಾ ರೇಖೆನ ಕ್ರಮಿಸ್ತಾ ಇದೆ. ಬೌಂಡ್ರಿ, 4 ಓಟದ ಸೇರ್ಪಡೆ. ಲೋಕಿ ಪುತ್ತೂರಿನ ನಾಡಿನಲ್ಲಿ ಮತ್ತೆ ಬೌಂಡ್ರಿ ಬರ್ತಾ ಇದೆ. ಈ ಬೌಂಡ್ರಿ ಸಮೇತವಾಗಿ 18 ಓಟವನ್ನು ದಾಖಲಿಸಿದಂತ ಜೈ ಕರ್ನಾಟಕ ಬೆಂಗಳೂರಿನ ತಂಡ 48 ಎಸ್ಗಳ ಒಂದು ಮ್ಯಾರಥಾನ್ ಇನ್ನಿಂಗ್ಸ್ ಅನ್ನ ಕಾಣ್ತಾ ಇದೆ ಪಂದ್ಯ. ಇನ್ನೂ ಕೂಡ ಈ ಓವರ್ನಲ್ಲಿ 3 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ನಾಲ್ಕನೇ ಚೆಂಡು ಮತ್ತೊಂದು ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಡೀಪ್ ಎಕ್ಸ್ಟ್ರಾ ಕವರ್ಸ್ ನಲ್ಲಿ 1 ಓಟದ ಪೂರೈಕೆಯನ್ನು ಮಾಡಿಕೊಂಡ್ರು. ಯಾವುದೋ ಒಂದು ಬಿಗ್ ಶಾಟ್ ಗೆ ಅವಕಾಶವನ್ನು ರಾಜೇಶ್ ಮಾಡಿಕೊಡ್ತಾ ಇಲ್ಲ. ಯುನೈಟೆಡ್ ಜಾಗ್ವಾರ್ ಸೂರತ್ ಕಲ್ ಮಂಗಳೂರಿನ ಪರವಾಗಿ ಬಹಳಷ್ಟು ಪಂದ್ಯಾಕೂಟದಲ್ಲಿ ತನ್ನ ತಂಡವನ್ನ ಕಟ್ಟಿ ಆಡಿದಂತ ಯುನೈಟೆಡ್ ಜಾಗ್ವಾರ್ ಡೇವಿಡ್ಗೆ ಸತ ಚೆಂಡು ಮಿಡ್ ವಿಕೆಟ್ ನಲ್ಲಿ ಭರ್ಜರಿ ಹೊಡೆತ. ಅಂತಿಮ ಹಂತಲಿದು ಕ್ಷೇತ್ರ ರಕ್ಷಣೆಯನ್ನ ಮಾಡಿದ್ರು. ಕ್ಷೇತ್ರ ರಕ್ಷಕರಾಗಿ ಇಲ್ಲಿ ಮತ್ತೆ 2 ಓಟದ ಸೇರ್ಪಡೆ ಆಗ್ತಾ ಇದೆ. 8 ಓವರ್ಗಳ ಪಂದ್ಯ 70-75 ಒಳ್ಳೆ ಸ್ಕೋರ್ ಆಗುತ್ತೆ. ಮತ್ತೆ ರಾಜೇಶ್ ಕೊನೆಯ ಬಾರಿ ಮತ್ತೆ ಡೇವಿಡ್ಗೆ ಓಟುಗಳು ಬರ್ತಾ ಇದೆ. ಕವರ್ಸ್ ನಲ್ಲಿ ನೋಮ್ಯಾನ್ಸ್ ಲ್ಯಾಂಡ್, ಇದು ಸಲ್ಮಾನ್ ಗಾಳಿಯಲ್ಲಿ ತೇಲ್ತಾ ಇತ್ತು. ಆ ನಿಟ್ಟಲ್ಲಿ ಇಲ್ಲಿ ಓಟುಗಳಿಗೆ ಅವಕಾಶ ಮಾಡಿಕೊಟ್ಟಂತ ರಾಜೇಶ್ ಓವರ್ನ ಚಾಲ್ತಿಯಲ್ಲಿ 2 ಓವರ್ಗಳ ಮುಕ್ತಾಯದ ಬಳಿಕ 23ಕ್ಕೆ ನೋಲಾಸ್ ರೂಪದಲ್ಲಿ ಆಡಿದಂತ ಜೈ ಕರ್ನಾಟಕ ಬೆಂಗಳೂರಿನ ತಂಡ 23 ಫಾರ್ ನೋಲಾಸ್. ಉತ್ತಮ ರೀತಿಯ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಾ ಇದೆ ಲೋಕಿ ಮತ್ತು ಡೇವಿಡ್. ನಿನ್ನೆ ಬಾಲ್ ಟು ಬಾಲ್ ಮ್ಯಾಚ್ ಅನ್ನ ಕಳ್ಕೊಂಡಿರ್ತಕ್ಕಂಥ ಯುನೈಟೆಡ್ ಜಾಗ್ವಾರ್ ಸೂರತ್ ಕಲ್ ಇಲ್ಲಿ ಮತ್ತೆ ಜೈ ಕರ್ನಾಟಕ ವಿರುದ್ಧವಾಗಿ ಪಂದ್ಯಾಟವನ್ನು ಆಡುವಂತ ಪ್ರಯತ್ನ. 2 ಓವರ್ 23ಕ್ಕೆ ನೋಲಾಸ್. ಮೂರನೇ ಓವರ್ಗಾಗಿ ಮತ್ತೆ ಫರ್ವೀಸ್ ಅವರನ್ನ ಪರಿಚಯ ಮಾಡ್ತಾ ಇದ್ದಾರೆ. ಚಾಲ್ತಿಯ 3ನೇ ಓವರ್ಗಾಗಿ ಮೂರನೇ ಓವರ್ ಮೊದಲ ಚೆಂಡು ಸಲ್ಮಾನ್ಗೆ ಪವರ್ ಪ್ಲೇ ನಂತರ ಕ್ಷೇತ್ರ ರಕ್ಷಣೆ ಸ್ಪ್ರೆಡ್ ಔಟ್ ಮಾಡಿದಂತ ಯುನೈಟೆಡ್ ಜಾಗ್ವಾರ್ ಇಲ್ಲಿ ಫರ್ವೇಸ್ ಮತ್ತೆ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಬಹಳಷ್ಟು ಅಗಲವಾದ ಮೈದಾನ ಇಲ್ಲಿ ಡಾಕ್ಟರ್ ಪುನೀತ್ ರಾಜ್ ಕಪ್ಗಾಗಿ. ಈ ತರವಾದ ಇನ್ಸೈಡ್ ಎಡ್ಜ್ ಆಗಿರ್ತಕ್ಕಂಥ ಚೆಂಡು ಕ್ಷೇತ್ರ ರಕ್ಷಣೆ ರಾಜೇಶ್ ಮಾಡುವ ಮುಖಾಂತರವಾಗಿ 1 ಓಟದ ಸೇರ್ಪಡೆಯೂ ಕೂಡ
ನೋಬಾಲ್ ಪ್ಲಸ್ ಒಂದೋಟದ ಸೇರ್ಪಡೆ. ಇಲ್ಲಿ ಫ್ರೀ ಹಿಟ್ ಲಾಭವನ್ನು ಜೈ ಕರ್ನಾಟಕ ಪಡ್ಕೊಳ್ತಾ ಇದೆ. ಫರ್ವೇಜ್ ನೋಬಾಲ್ ಎಸ್ ರೂಪದಲ್ಲಿ ಇನ್ಸೈಡ್ ಎಡ್ಜ್ ಮುಖಾಂತರವಾಗಿ ಓಟವನ್ನು ದಾಖಲಿಸಿದಂತ ಜೈ ಕರ್ನಾಟಕ ಇವಾಗ ಫ್ರೀ ಹಿಟ್ ಲಾಭವನ್ನು ಪಡ್ಕೊಳ್ತಾ ಇದೆ. ಹಂತದಲ್ಲಿ ಲೋಕಿ ಒಂದೆಡೆ, ಡೇವಿಡ್ ಅರಸೀಕೆರೆ ಇನ್ನೊಂದೆಡೆಯಲ್ಲಿ. ಸಿಂಧೂರ್ ಕಪ್ನ ಸರಣಿ ಶ್ರೇಷ್ಠ ಆಟಗಾರನಾಗಿ ಆಯ್ಕೆಗೊಂಡಂತ ಆಟಗಾರ ಕೂಡ ಲೋಕಿ ಪುತ್ತೂರು. ತಿಪ್ಟೂರಿನ ಮೈದಾನದಲ್ಲಿ ನಿನ್ನೆ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಂಡ್ರು. ಮುಂದಿನ ಪಂದ್ಯ BSC ವರ್ಸಸ್ ಜಾನ್ಸನ್. ಕುಂದಾಪುರದ ತಂಡ ಮುಂದಿನ ಹಂತದಲ್ಲಿ ಆಡ್ತದೆ. ಆ ತಂಡ ಕೂಡ ಆತ್ಮೀಯ ಸ್ವಾಗತ ಬಯಸ್ತಾ ಇದ್ದಾವೆ. ಇತರ ಮಧ್ಯೆ ನೋಬಾಲ್ ಫ್ರೀ ಹಿಟ್, ಯಾವುದೇ ಆಘಾತವಿಲ್ಲ, ಹೋದಾರಿ ಸೇಫ್ ಆಗಿ ಉಳ್ಕೊಳ್ತಾ ಇದೆ. ಲೋಕಿ ಸುರಕ್ಷಿತವಾಗಿ ಸ್ಟ್ರೈಕ್ ಅನ್ನು ಪಡ್ಕೊಳ್ಬೇಕಾಗಿದೆ ಮುಂದಿನ ಹಂತದಲ್ಲಿ. ಮತ್ತೆ ಪರ್ವೇಸ್ ಚಾಲ್ತಿಯ ಮೂರನೇ ಓವರ್ನಲ್ಲಿ ಈ ತರ ಮಧ್ಯೆ ಲೋಕಿ ಹೊಡೆತ, ಗಾಳಿಯ ಲಾಭನ ಪಡ್ಕೊಳ್ತಾ ಇಲ್ಲ. ಇದು ಸೂರ್ಯನ ಕಿರಣಗಳು ಆಟಗಾರರಿಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ನಿಟ್ಟಲ್ಲಿ ಕ್ಯಾಚ್ ಅನ್ನು ಸಲ್ಮಾನಿಗೆ ಬಿಟ್ಕೊಟ್ರು. ಇವಾಗ ಬೌಂಡ್ರಿ ಎನ್ನುವ ಸೂಚನೆ ನಿರ್ಣಾಯಕರು ತೋರ್ಪಡಿಸ್ತಾ ಇದ್ದಾರೆ. ಅದೃಷ್ಟದ ಹಣೆಪಟ್ಟಿನ ಕಟ್ಟಿಕೊಂಡಿರ್ತ ಕ್ರಿಕೆಟ್ ಇವಾಗ ಅದೃಷ್ಟ ಲೋಕಿಗೆ ಲಭಿಸ್ತಾ ಇದೆ. ಸೂರ್ಯನ ಕಿರಣಗಳು ಆಟಗಾರರನ್ನ ಸ್ವಲ್ಪ ಮಟ್ಟಿಗೆ ಈ ರೀತಿಯ ಒಂದು ಅಂಶವನ್ನ ಕಾಣ್ತಕ್ಕಂಥ ಹೊಡೆತ. ಮತ್ತೆ ಪರ್ವೇಸ್ ನಾಲ್ಕನೇ ಬಾರಿ ಉತ್ತಮ ರೀತಿಯ ಒಂದು ಹೊಡೆತ. ಮತ್ತೆ ಮಿಡ್ ವಿಕೆಟ್ ನಲ್ಲಿ ಓಟವನ್ನು ದಾಖಲಿಸಿದಂತ ಲೋಕಿ. ಜೈ ಕರ್ನಾಟಕದ ಮೊತ್ತ 31 ಓಟವನ್ನು ದಾಖಲಿಸ್ತಾ ಇದೆ. ಲಾಸ್ಟ್ 2 ಬಾಲ್ಸ್ ಆರ್ ರಿಮೈನ್ ನೌ. ಮೂರನೇ ಓವರ್ನ ಮುಕ್ತಾಯದ ಹಂತದಲ್ಲಿ ಇವಾಗ 2 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. 16 ತಂಡಗಳು ಆಡುವಂತ ಒಂದು ವ್ಯವಸ್ಥಿತ ಪಂದ್ಯಾಕೂಟ ಇಲ್ಲಿ ಮತ್ತೆ ಮುಂದುವರಿಕೆಯನ್ನು ಕಂಡ್ರೆ ಡೇವಿಡ್ ಸಿಂಗಲ್ ಓಟವನ್ನು ದಾಖಲಿಸಿದ್ರು. ಈ ಋತುವಿನಲ್ಲಿ ಸಾಲು ಸಾಲು ಪಂದ್ಯಾಟಗಳು, ಲೀಗ್ ಕಪ್ ನಾಕೌಟಿನ ಪಂದ್ಯಾಟಗಳು, ಶಾರ್ಟ್ ಪಿಚ್ ಪಂದ್ಯಾಟಗಳು, ಫುಲ್ ಆಡಿಸಿದ ಪಂದ್ಯಾಟಗಳು ಎಲ್ಲವೂ ಕೂಡ ರಾಜ್ಯ ಟೆನ್ನಿಸ್ ನಲ್ಲಿ ಮುಂದುವರಿಕೆಯನ್ನು ಕಂಡಂತ ಕ್ರಿಕೆಟ್ ಜಗತ್ತು ಆಟಗಾರರು ಕೂಡ ಸ್ವಲ್ಪ ಮಟ್ಟಿಗೆ ಬ್ಯುಸಿ ಆಗಿದ್ದಾರೆ. ಮತ್ತೆ ಪರ್ವೇಸ್ ಕೊನೆ ಬಾರಿ ನಿರೀಕ್ಷೆ ಮಾಡಿ ಹೊಡೆತಲು ಮತ್ತೆ ಬರ್ತಾ ಇಲ್ಲ. ಲೋಕಿಗೆ ಇನ್ಸೈಡ್ ಎಡ್ಜ್ ಮುಖಾಂತರವಾಗಿ ಒಂದೋಟದ ಸೇರ್ಪಡೆ. ಓವರ್ ಮುಕ್ತಾಯ. 3 ಓವರ್ಗಳ ಮುಕ್ತಾಯದಲ್ಲಿ ತನ್ನ ಮೊತ್ತ 33 ಓಟವನ್ನು ದಾಖಲಿಸ್ತಾ ಇದೆ. ಎಂಡ್ ಆಫ್ 3 overs 33. 11ರ ಸರಾಸರಿ ಆಟವನ್ನು ಆಡಿದಂತ ಜೈ ಕರ್ನಾಟಕ ಬೆಂಗಳೂರಿನ ತಂಡ. ಜಾಗ್ವಾರ್ ಸುರತ್ಕಲ್ 1 ಟಾಸ್ ಮೊದಲ ಹಂತದಿಂದ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದೆ. 33ಕ್ಕೆ ನೋಲಾಸ್ ಜೈ ಕರ್ನಾಟಕ. ಲೋಕಿ 10 ಎಸೆತ 14 ಓಟವನ್ನು ದಾಖಲಿಸಿದ್ರು. ಡೇವಿಡ್ 9 ಎಸೆತ 18 ಓಟವನ್ನು ದಾಖಲಿಸಿದಂತ ಆಟಗಾರರು ಕೂಡ. ಮತ್ತೆ ಕ್ಷೇತ್ರ ರಕ್ಷಣೆ ಬದಲಾವಣೆ ಯುನೈಟೆಡ್ ಜಾಗ್ವಾರ್.
4ನೇ ಓವರ್ನ ಚಾಲ್ತಿಯಲ್ಲಿ ರಾಜಿ ಅವರನ್ನ ಪರಿಚಯ ಮಾಡಿದಂತ ಈ ಓವರ್ ಅದೆಷ್ಟು ಓಟವನ್ನು ಉಳಿಸ್ತಾರೆ ಕಾದು ನೋಡಬೇಕಾಗಿದೆ. ಸ್ಟೆಪ್ ಔಟ್ ಅನ್ನ ಮಾಡಿದ್ರು. ಲಾಂಗ್ ಆಫ್ ನಲ್ಲಿ ದಬ್ಬ ಪ್ರಯತ್ನ, ಒಂದೊಡ್ಡ ಸೇರ್ಪಡೆ ಲೋಕಿ ಖಾತೆಯಲ್ಲಿ ತನ್ನ ಮೊತ್ತ 34 ಓಟವನ್ನು ದಾಖಲಿಸ್ತಾ ಇದೆ. ಮೊದಲ ಪ್ರಶಸ್ತಿ 5 ಲಕ್ಷ ರೂಪಾಯಿಗಳ ಜೊತೆ ಡಾಕ್ಟರ್ ಪುನೀತ್ ರಾಜ್ ಕಪ್ಪನ್ನು ಕೊಟ್ಟು ಗೌರವಿಸ್ತಾ ಇದ್ದೇವೆ. 2.5 ಲಕ್ಷ ಆಕರ್ಷಕ ಟ್ರೋಫಿ, 50 ತೃತೀಯ ಚತುರ್ಥ 50,000. ಲೆಗ್ ಲ್ಯಾಂಡ್ ಶಾಟ್, ಒಂದೊಡ್ಡ ಸೇರ್ಪಡೆ ಡೇವಿಡ್ ಖಾತೆಯಲ್ಲಿ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಜೈ ಕರ್ನಾಟಕ ಬೆಂಗಳೂರು 35 ಓಟವನ್ನು ದಾಖಲಿಸಿದಂತ ತಂಡ. 35 ನೋ ಲಾಸ್. ಮತ್ತೆ 3ನೇ ಬಾರಿಗೆ ರಾಜಿ. ಈ ತರವಾದ ಲೋಕಿ ಹೊಡೆತ ಗಾಳಿಯ ಲಾಭನ ಪಡ್ಕೊಳ್ತಾ ಇದೆ. ಸಿಕ್ಸರ್ ಈ ಬಾರಿ ಆ ರೋಟದ ಸೇರ್ಪಡೆಯನ್ನ ಲೋಕಿ ದಾಖಲಿಸಿದ್ರು. ಜೈ ಕರ್ನಾಟಕ ಬೆಂಗಳೂರಿನ ಮೊತ್ತದಲ್ಲಿ ಸಿಕ್ಸರ್ ಸೇರ್ಪಡೆ 41 ಓಟವನ್ನು ದಾಖಲಿಸ್ತಾ ಇದೆ. ಟೆನ್ನಿಸ್ ಬಾಲಿನ ಒಂದು ಹಿರಿಯ ತಂಡವಾಗಿ ಬಹಳಷ್ಟು ವರ್ಷಗಳ ಒಂದು ಇತಿಹಾಸವನ್ನು ಬರೆದಂತ ರಾಜ್ಯ ಟೆನ್ನಿಸಿನ ಅಗ್ರಮಾನ್ಯ ತಂಡ ಜೈ ಕರ್ನಾಟಕ ಬೆಂಗಳೂರು ಇಲ್ಲಿ ಪಂದ್ಯಾಟವನ್ನ ಆಡ್ತಾ ಇದೆ ಯುನೈಟೆಡ್ ಜಾಗ್ವಾರ್ ಸೂರತ್ ಕಲ್ ವಿರುದ್ಧವಾಗಿ. ಮತ್ತೆ ರಾಜಿ, ಮತ್ತೊಂದು ವಿರೋಸಿನ ಹೊಡೆತ, ನೆಟ್ಟ ನೇರ ಲಾಂಗ್ ಆನ್ ಸೀಮಾ ರೇಖೆ ಹೊರಭಾಗದಲ್ಲಿ ಭರ್ಜರಿ ಸಿಕ್ಸರ್ ಈ ಬಾರಿ. ಆ ರೋಟದ ಸೇರ್ಪಡೆ ಲೋಕಿ ಆರ್ಭಟ ಆರಂಭವನ್ನು ಕಾಣ್ತಾ ಇದೆ. ಉತ್ತಮ ಒಂದು ಲಯವನ್ನು ಕಂಡಿರ್ತಕ್ಕಂಥ ಈ ಋತುವಿನಲ್ಲಿ ಅತ್ಯುತ್ತಮ ಒಂದು ಇನ್ನಿಂಗ್ಸ್ ಜೊತೆಗಾಗಿ ಬೌಲಿಂಗ್ ಇರಬಹುದು, ಫೀಲ್ಡಿಂಗ್ ಇರಬಹುದು, ಎಲ್ಲ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಒಂದು ಸೇವೆಯನ್ನು ಕೊಡ್ತಕ್ಕಂಥ ಅನುಭವಿ ಆಟಗಾರ ಕೂಡ ಲೋಕಿ ಪುತ್ತೂರು. ಘನತೆಯ ಮೊತ್ತವನ್ನು ದಾಖಲಿಸ್ತಾ ಇದೆ. 47ಕ್ಕೆ ನೋ ಲಾಸ್. ಐದನೇ ಚೆಂಡು, ಮತ್ತೊಂದು ಬಿರುಸಿನ ಹೊಡೆತ, ಸೀಮಾ ರೇಖೆ ಹೊರಭಾಗದಲ್ಲಿ ಹ್ಯಾಟ್ರಿಕ್ ಸಿಕ್ಸರ್ ಷಡ್ಕ ಲೋಕಿ ಪುತ್ತೂರಿನ ಮುಖಾಂತರವಾಗಿ ದಾಖಲಿಸಿದ್ರು. 14 ಚೆಂಡು 33ರ ಒಂದು ಅಜೇತ ಆಟವನ್ನು ಆಡಿದಂತ ಲೋಕಿ ಮೊದಲ ಅರ್ಧ ಶತಕವನ್ನ ಪೂರೈಕೆ ಮಾಡಿಕೊಳ್ತಾ ಇದೆ ಜೈ ಕರ್ನಾಟಕ ಬೆಂಗಳೂರು. ಈ ಟೂರ್ನಮೆಂಟಿನ ಮೊದಲ ಹ್ಯಾಟ್ರಿಕ್ ಸಿಕ್ಸರ್ ದಾಖಲಿಸಿದಂತ ಆಟಗಾರ ಕೂಡ ಲೋಕಿ ಜೈ ಕರ್ನಾಟಕದ ಪರವಾಗಿ. ಲೆದರ್ ಬಾಲ್ ಇರಬಹುದು, ಟೆನ್ನಿಸ್ ಬಾಲ್ ಇರಬಹುದು, ಎರಡೂ ಕ್ಷೇತ್ರದಲ್ಲಿ ಅತ್ಯುತ್ತಮ ಆಟವನ್ನು ತೋರ್ಪಡಿಸುವಂತ ಲೋಕಿ. ಬೌಲರ್ಸ್ ಬ್ಯಾಕ್ ಆಟವನ್ನು ಮತ್ತೆ ಮುಂದುವರಿಸಿದ್ದಾರೆ. ಲಾಂಗ್ ಆಫ್ ನಲ್ಲಿ ಒಂದು ಓಟದ ಸೇರ್ಪಡೆ ಲೋಕಿ ಮುಖಾಂತರವಾಗಿ 4 ಓವರ್ಗಳು ಮುಕ್ತಾಯವನ್ನು ಕಾಣ್ತಾ ಇದೆ. 4 ಓವರ್ಗಳ ಮುಕ್ತಾಯದ ಬಳಿಕ 54ಕ್ಕೆ ನೋ ಲಾಸ್. ಡ್ರಿಂಕ್ಸ್ ಬ್ರೇಕ್ ಇದೆ, ಅಫಿಷಿಯಲ್ ಡ್ರಿಂಕ್ಸ್ ಬ್ರೇಕ್ ತಗೊಳ್ಳಿ, ಪಡ್ಕೊಳ್ಳಿ.
4 ಓವರ್ಗಳ ಮುಕ್ತಾಯದಲ್ಲಿ 54 ಓಟವನ್ನು ದಾಖಲಿಸ್ತಾ ಇದೆ ಜೈ ಕರ್ನಾಟಕ. ಈ ಒಂದು ಮೈದಾನದಲ್ಲಿ ಮೊದಲ ಅರ್ಧ ಶತಕವನ್ನು ದಾಖಲಿಸಿದಂತ ಬೂಮ್ ಬೂಮ್ ಸಲೀಂ 30 ಎಸೆಗಳಲ್ಲಿ 58 ರನ್ ಅತ್ಯುತ್ತಮ ಒಂದು ಇನ್ನಿಂಗ್ಸ್ ಅನ್ನು ಕಟ್ಟಿದಂತ ಸಲೀಮು ಮೊದಲ ಅರ್ಧ ಶತಕವನ್ನು ಈ ಟೂರ್ನಮೆಂಟ್ ನಲ್ಲಿ ದಾಖಲಿಸಿದ್ರು. ಇಲ್ಲಿ ಹ್ಯಾಟ್ರಿಕ್ ಸಿಕ್ಸರ್ ಅನ್ನ ಲೋಕಿ ದಾಖಲಿಸಿದ್ದಾರೆ. ಇನ್ನು ಅದೆಷ್ಟು ದಾಖಲೆಗಳು ಈ ಗ್ರೌಂಡ್ ಅಲ್ಲಿ ಆಟಗಾರ ಮಾಡ್ತಾರೆ ನೋಡ್ಬೇಕಷ್ಟೇ. ಈತ ಹೊಸ ಬೌಲರ್ ಕೆಂಚ ಯುನೈಟೆಡ್ ಇನ ಪರವಾಗಿ. ಲಾಂಗ್ ಆನ್ ಮಿಡ್ ವಿಕೆಟ್, ಡೀಪ್ ಮಿಡ್ ವಿಕೆಟ್, ಸ್ಕ್ವೇರ್ ಲೆಗ್. ಕ್ಷಮಿಸಿ, ಆ ಕಡೆಯಿಂದ ಬೌಲಿಂಗ್ ಆದ್ರೆ ಇದು ಡೀಪ್ ಮಿಡ್ ವಿಕೆಟ್ ಅಲ್ಲ ಆಗುತ್ತೆ. ಇಲ್ಲಿ ಮತ್ತೆ ಕೆಂಚನವರು ಚಾಲ್ತಿಯಲ್ಲಿ. ಲೋವರ್ ಫುಲ್ ಟಸ್ ಆಗಿ ಬಿದ್ದ ಚೆಂಡು ಓಟಗಳಿಗೆ ಅವಕಾಶ ಕೆಂಚ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ಸ್ವಲ್ಪ ಅಡ್ಡ ಹೊಡೆತವನ್ನ ಲೋಕಿ ದಾಖಲಿಸುವ ಪ್ರಯತ್ನ ಮಾಡಿದ್ರು. ಇಲ್ಲಿ ಟೈಮರ್ ಅಳವಡಿಕೆಯನ್ನ ಮಾಡಿ ಪಂದ್ಯಾಟವನ್ನು ನಡೆಸುವಂತ ಇರಾದೆಯನ್ನು ತೋರ್ಪಡಿಸ್ತಾ ಇದೆ ಚಕ್ರವರ್ತಿ ಸ್ಪೋರ್ಟ್ಸ್ ಅಸೋಸಿಯೇಷನ್ ರಿಷಡ್ ತುಮಕೂರು. ಮತ್ತೆ ಬೀಸುವ ಪ್ರಯತ್ನ, ಸ್ಕ್ವೇರ್ ಲೆಗ್ನಲ್ಲಿ ಒಂದೋಟದ ಸೇರ್ಪಡೆ. ಹಗಲು ರಾತ್ರಿಯ ಪಂದ್ಯಾಟ. ಇವತ್ತು 3ನೇ ದಿನದ ಪಂದ್ಯಾಟ ಮುಂದುವರಿಕೆಯೂ ಕೂಡ. ಮುಂದಿನ ಪಂದ್ಯ ಟಾಸ್ಗಾಗಿ ಬರಬೇಕು ಇವಾಗ. BSC ವರ್ಸಸ್ ಜಾನ್ಸನ್ ಕುಂದಾಪುರ. ಯಾವುದೇ ಒಂದು ಬ್ರೇಕ್ ಇರೋದಿಲ್ಲ. ಈ ಪಂದ್ಯಾಟದ ನಂತರ ಅದು ಶೀಘ್ರಗತಿಯಲ್ಲಿ 2ನೇ ಪಂದ್ಯಾಟ ಆರಂಭವಾಗುತ್ತೆ. ಇವತ್ತಿಗೆ 2ನೇ ಪಂದ್ಯಕ್ಕೆ BSC ಜಾನ್ಸನ್ ಅನ್ನು ಎದುರಿಸ್ತಾರೆ. ಬೋತ್ ಕ್ಯಾಪ್ಟನ್ ಕಮ್ ಟು ದ ಡಯಾಸ್, ಟಾಸ್ ಇಮಿಡಿಯೇಟ್ಲಿ. ಇತ್ತ ಹೊಸ ದಾಂಡಿಗ ಜೈ ಕರ್ನಾಟಕದ ಪರವಾಗಿ ಬರ್ತಕ್ಕಂಥ ಆಟಗಾರ. ಹೊಸ ದಾಡಿಗರ ಸೇರ್ಪಡೆ ಶ್ರೀಕಾಂತ್. ಡೇವಿಡ್ ಬಹಳ ಶುದ್ಧವಂತೆ ಒಂದು ಇನ್ನಿಂಗ್ಸ್ ಅನ್ನು ಕಟ್ಟಿದ್ರು. ಹುದರಿ ಆಘಾತವನ್ನು ಕಾಣ್ತಕ್ಕಂಥ ಜೈ ಕರ್ನಾಟಕ 55ಕ್ಕೆ 1. ಇನ್ನೂ ಕೂಡ 3 ಚೆಂಡುಗಳು ಕೆಂಚನ ಓವರ್ನಲ್ಲಿ. ಮತ್ತೊಂದು ಬಹಳ ಶುದ್ಧ ರೀತಿಯ ಆಟ. ಒಂದೋಡದ ಸೇರ್ಪಡೆ ಸ್ಕ್ವೇರ್ ಬದಲಿ ಕ್ಷೇತ್ರ ರಕ್ಷಣೆ ಆಮೆಗತಿಯಲ್ಲಿ ಸಾಗ್ತಾ ಇದೆ ಯುನೈಟೆಡ್ ಜಾಗ್ವಾರ್. ಸ್ವಲ್ಪ ಮಟ್ಟಿಗೆ ಆಮೆಗತಿಯ ಕ್ಷೇತ್ರ ರಕ್ಷಣೆ ಮಾಡಿದ್ರು. 2 ಓಟದ ಸೇರ್ಪಡೆ ಜೈ ಕರ್ನಾಟಕದ ತಂಡದಲ್ಲಿ. 57ಕ್ಕೆ ತಲುಪ್ತಾ ಇದೆ. ಮುಂದಿನ ಪಂದ್ಯ BSC ಅವರು ಜಾನ್ಸನ್ ಕುಂದಾಪುರವನ್ನು ಎದುರಿಸ್ತಾರೆ. 15ನೇ ಬಾರಿ ಉತ್ತಮ ರೀತಿಯ ಎಸೆತ. ಆದ್ರೂ ಕೂಡ ಇದು ಔಟ್ ಸೈಡ್ ದ ಆಫ್ ಸ್ಟಾಂಪ್ ಎನ್ನುವ ಸೂಚನೆ ನಿರ್ಣಾಯಕರ ಮುಖಾಂತರವಾಗಿ ವೈಟ್ ಬಾಲ್. ಅತಿರಿಕ್ತ ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ನೇರ ಪ್ರಸಾರವನ್ನ S7 ಸ್ಪೋರ್ಟ್ಸ್ ಮಾಡ್ತಾ ಇದೆ. ಬಹಳಷ್ಟು ಅದ್ದೂರಿಯಾಗಿ ನಡೆತಕ್ಕಂತ ಡಾಕ್ಟರ್ ಪುನೀತ್ ರಾಜ್ ಕಪ್ಗಾಗಿ ಈ ತರ ಮಧ್ಯೆ ಫುಲ್ ಟಾಸ್ ಆಗಿ ಬಂದ ಚೆಂಡು. ಓ ಮತ್ತೆ ಕ್ಯಾಚ್. ಕೈ ಚೆಲ್ಲಿದಂತ ಯುನೈಟೆಡ್ ಜಾಗ್ವಾರ್. ಒಂದೋಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ದಾಂಡು ಚೆಂಡಿನ ಪರಿಮಿತ ಓವರ್ಗಳ 16 ತಂಡಗಳು
ಲೀಗ್ ಕಪ್ ನಾಕೌಟ್ ನಲ್ಲಿ ಆಡುವಂತ ಒಂದು ವ್ಯವಸ್ಥಿತ ಪಂದ್ಯಾಕೂಟವನ್ನು ಇಲ್ಲಿ 4 ದಿನಗಳ ಕಾಲದ ಯಶಸ್ವಿ ಪಂದ್ಯಾಕೂಟಕ್ಕೆ ಆಗಮಿಸಿದಂತ ಪ್ರೇಕ್ಷಕರಿಗೆ ಆಟಗಾರರಿಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ ಬಯಸ್ತಾ ಇದ್ದಾವೆ. ತಣಮತ 59 ಅಂತಿಮ ಚೆಂಡಿಗಾಗಿ ಔಟ್ ರೈಜ್ ಆಗ್ತಾ ಇದೆ. ಲೋಕಿಗೆ ಒಂದೋಟ ಬರ್ತಾ ಇದೆ. ಆ ನಿಟ್ಟಲ್ಲಿ ತಳಮತ 60 ಓಟವನ್ನು ದಾಖಲಿಸ್ತಾ ಇದೆ. ಐದು ಓವರ್ಗಳಲ್ಲಿ 60 ಓಟವನ್ನು ದಾಖಲಿಸಿ ಬಹಳ ಉತ್ತಮ ರೀತಿ ಆಟವನ್ನು ಆಡಿದಂತ ಜೈ ಕರ್ನಾಟಕ ಬೆಂಗಳೂರು. ಅಲ್ಲಿ BSC ಮತ್ತು ಜಾನ್ಸನ್ ಆದಷ್ಟು ಬೇಗ ಟಾಸ್ಗೆ ಬರಬೇಕು. ಇತ್ತ ಮತ್ತೆ 6ನೇ ಓವರ್ಗಾಗಿ ಯುನೈಟೆಡ್ ಜಾಗವಾರಿನ ಹೊಸ ಬೌಲರ್ ನಾನಿ ಅವರನ್ನ ಪರಿಚಯ ಮಾಡ್ತಾ ಇದೆ. ಇನ್ನು ಕೂಡ 3 ಓವರ್ಗಳು ಬಾಕಿ ಇದೆ. 18 ಚೆಂಡುಗಳ ಆಟದಲ್ಲಿ ಅದೆಷ್ಟು ಓಟವನ್ನು ಮತ್ತೆ ದಾಖಲಿಸ ನೋಡಬೇಕಾಗಿದೆ ಜೈ ಕರ್ನಾಟಕ. ಅರವತ್ತಕ್ಕೆ 1. ನಾನೇ ಎಸೆದ ಚೆಂಡು ಫ್ಲಾಟ್ ಸಿಕ್ಸರ್. ಷಡ್ಕ ಲೋಕಿ ದಾಳಿನ ಮುಖಾಂತರವಾಗಿ ಒಂದು ಭರ್ಜರಿ ಹೊಡೆತವನ್ನು ಮತ್ತೆ ದಾಖಲಿಸ್ತಾ ಇದ್ದಾರೆ ಲೋಕಿ ಪುತ್ತೂರು ಜೈ ಕರ್ನಾಟಕದ ಪರವಾಗಿ. 6ನೇ ಓವರ್ನ ಮೊದಲ ಚೆಂಡಿಗೆ ಸಿಕ್ಸರ್ ಬರ್ತಾ ಇದೆ. 66ಕ್ಕೆ 1. ಇವಾಗಲೇ ಟೂರ್ನಮೆಂಟಿನ ಗ್ಯಾಲರಿ ಸ್ವಲ್ಪ ಮಟ್ಟಿಗೆ ಪೂರ್ಣಗೊಳ್ತಾ ಇದೆ. ಎಲ್ಲ ಪ್ರೇಕ್ಷಕರು ಕೂಡ ಈ ಟೂರ್ನಮೆಂಟ್ ಗ್ಯಾಲರಿ ಮುಖಾಂತರವಾಗಿ ವೀಕ್ಷಿಸ್ತಕ್ಕಂಥ ಅದ್ದೂರಿಯ ಕ್ರಿಕೆಟ್ ಪಂದ್ಯಾಕೂಟ ಡಾಕ್ಟರ್ ಪುನೀತ್ ರಾಜ್ ಕಪ್ ಸಾಗ್ತಾ ಇದೆ. ಮತ್ತೆ ನಾನು ಜಾಗ್ವಾರಿನ ಪರವಾಗಿ ಮತ್ತೊಂದು ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಕ್ಷೇತ್ರಾಕ್ಷಣೆ ತನ್ಮೂಲಕ ಇದು ರನ್ಔಟ್. ಹೋದರಿ ಆಘಾತವನ್ನ ಕಾಣ್ತಾ ಇದೆ. 2ನೇ ಓಟವನ್ನು ದಾಖಲಿಸುವ ಪ್ರಯತ್ನದಲ್ಲಿ ಜೈ ಕರ್ನಾಟಕ 2ನೇ ವಿಕೆಟ್ ಅನ್ನ ಕಳ್ಕೊಂಡ್ರು. ಹೊಸ ದಾಳಿಗನ ಸೇರ್ಪಡೆ ರೀತು ಅಂಕಣ ಒಳಭಾಗದಲ್ಲಿ. ನಡೆದ ಸಿಂಧೂರ ಕಪ್ ನಲ್ಲಿ ಹೊಯ್ಸಳದ ಪರವಾಗಿ ಆಡಿದಂತ ರೀತು ರನ್ನರ್ಸ್ ಅಪ್ ಟ್ರೋಫಿ ಪಡ್ಕೊಳ್ಳಿ ಬಹಳ ಉತ್ತಮ ರೀತಿ ಒಂದು ಓವರ್ಗಳನ್ನು ಸಂಘಟಿಸಿದಂತ ಆಟಗಾರ ಕೂಡ. ತಂಡದ ಮೊತ್ತ ಜೈ ಕರ್ನಾಟಕ 2ನೇ ವಿಕೆಟ್ ಅನ್ನು ಕಳ್ಕೊಂಡ್ರು. 67ಕ್ಕೆ 2. 6ನೇ ಓವರ್ ಚಾಲ್ತಿಯಲ್ಲಿ. ಇವತ್ತಿನ ವಿಶೇಷ ಆಹ್ವಾನಿತರು ಶ್ರೀ ದುನಿಯಾ ವಿಜಯ್ ರವರು, ನಿರ್ದೇಶಕರು ಹಾಗೂ ಚಲನಚಿತ್ರ ನಟರು. ಇವರು ಕೂಡ ಈ ಟೂರ್ನಮೆಂಟ್ಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಟೂರ್ನಮೆಂಟಿನ ಪರವಾಗಿ ಆತ್ಮೀಯ ಸ್ವಾಗತನ ಬೆಳಗಿನ ಅವಧಿಯಲ್ಲಿ ಸಲ್ಲಿಸಿಕೊಳ್ತಾ ಇದ್ದಾವೆ.
67-2 ಜೈ ಕರ್ನಾಟಕ ಬೆಂಗಳೂರಿನ ತಂಡ. ಮತ್ತೆ ನಾನಿ ಲೋಕಿ ಗಾಳಿಯ ಲಾಭನ ಪಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಬಿಗ್ ಶಾಟ್, ಸಿಕ್ಸರ್. ಈ ಬಾರಿ ಮಿಡ್ ವಿಕೆಟ್ ಸೀಮಾ ರೇಖೆ ಹೊರಭಾಗದಲ್ಲಿ ಮತ್ತೆ ಸಿಕ್ಸರ್ ದಾಖಲಿಸಿದ್ದಾರೆ. ಲಾಸ್ಟ್ 3 balls are remain now. ಗಾಳಿಯ ಲಾಭನ ಪಡ್ಕೊಂಡಂತ ಜೈ ಕರ್ನಾಟಕ ಲೋಕಿ 49ರ ಆಟವನ್ನು ತೋರ್ಪಡಿಸಿದಂತ ಆಟಗಾರ. ಮತ್ತೆ ರಾಣಿ ರಕ್ಷಣಾತ್ಮಕ ಆಟ, ಮತ್ತೆ ತಟ್ಟಿಮುಟ್ಟಿ ಓಟವನ್ನು ದಾಖಲಿಸುವ ಪ್ರಯತ್ನ ಲೋಕಿ ಮಾಡಿದ್ರು. ಎರಡನೇ ಓಟಗಳ ಮುಖಾಂತರವಾಗಿ ಎರಡನೇ 50 ದಾಖಲಿಸಿದಂತ ಲೋಕಿ ಪುತ್ತೂರು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ರೀತಿ ಆಟವನ್ನು ಕೂಡ ಪ್ರತಿಯೊಂದು ಮೈದಾನದಲ್ಲಿ ಯಶಸ್ವಿಯಾಗಿ ಆಡಬಲ್ಲಂತ ಲೋಕಿ ಜೈ ಕರ್ನಾಟಕದ ಪರವಾಗಿ. ಇಪ್ಪತ್ತೆರಡು ಎಸೆಗಳ ಮುಂದೆ 50ರ ಆಟವನ್ನು ಆಡಿದಂತ ಲೋಕಿ ತನ್ಮೂಲಕ ಡೀಪ್ ಎಕ್ಸ್ಟ್ರಾ ಕವರ್ಸ್ ನಲ್ಲಿ ಚೆಂಡು ಸೀಮಾ ರೇಖೆಯನ್ನು ಮತ್ತೆ ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ. ಅತ್ಯುತ್ತಮ ಒಂದು ಇನ್ನಿಂಗ್ಸ್ ಅನ್ನು ಆಡ್ತಾ ಇರ್ತಕ್ಕಂಥ ಲೋಕಿ ಪುತ್ತೂರು ಜೈ ಕರ್ನಾಟಕದ ಮೊತ್ತದಲ್ಲಿ 79 ಓಟವನ್ನು ದಾಖಲಿಸ್ತಾ ಇದೆ. ಇನ್ನೂ ಕೂಡ ಓವರ್ಗಳು ಬಾಕಿ ಇದೆ, ಎಸ್ಗಳು ಬಾಕಿ ಇದೆ. ಈ ತರ ಮಧ್ಯೆ ಸರ್ಮಣಿಗೆ ಟರ್ನ್ ಆಗಿರ್ತಕ್ಕಂಥ ಚೆಂಡು ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 6 ಓವರ್ಗಳ ಮುಕ್ತಾಯ 79ಕ್ಕೆ 2. 79 for 2 important wickets and of 6 overs. ಕ್ರಿಕೆಟ್ ನಲ್ಲಿ ಕೆಲವು ಮಾತಿದೆ. ಆ ರೋಟದಲ್ಲಿ ಒಂದು ಸುಲಭದ ಕ್ಯಾಚ್ ಅನ್ನು ನೀಡಿದ್ರು ಕೂಡ ಯುನೈಟೆಡ್ ಜಾಗ್ವಾರ್ ಸೂರತ್ ಕಲ್ ಆಟಗಾರರಿಗೆ ಸೂರ್ಯನ ಕಿರಣಗಳು ಅವರಿಗೆ ಸ್ವಲ್ಪ ಮಟ್ಟಿಗೆ ಅಡ್ಡಿಯನ್ನು ಮಾಡಿತ್ತು. ಆ ವಿಚಾರವೇ ಲೋಕಿಗೆ ಜೀವದಾನ ಕೊಟ್ಟು ಇವಾಗಲೇ ಈ ಒಂದು ಟೂರ್ನಮೆಂಟ್ನಲ್ಲಿ ಅರ್ಧ ಶತಕವನ್ನು ದಾಖಲಿಸಿದ್ದಾರೆ. ಕ್ರಿಕೆಟ್ ಒಂದು ಅದೃಷ್ಟದ ಆಟ. ಇಲ್ಲಿ ಅದೆಷ್ಟರ ಟಾರ್ಗೆಟ್ ಅನ್ನು ನೀಡಿ ಪಂದ್ಯ ಫಲಿತಾಂಶ ಹೊರಬೀಳುತ್ತೆ, ಕಾದು ನೋಡ್ಬೇಕಷ್ಟೇ. ಕೆಂಚನ ಅವರ ಚಾಲ್ತಿಯಲ್ಲಿ ಯುನೈಟೆಡ್ ಜಾಗ್ವಾರ್, ಮಂಗಳೂರು ಒಂದೆಡೆ, ಬೆಂಗಳೂರು ಬ್ಯಾಟಿಂಗ್ ಭಾಗದಲ್ಲಿ. ಮತ್ತೆ ಕೆಂಚ ಈ ಬಾರಿ ಎಸೆದ ಚೆಂಡು ನೋ ಬಾಲ್ ಎನ್ನುವ ಸೂಚನೆ ಬರ್ತಾ ಇದೆ. ನಿರ್ಣಾಯಕರ ಮುಖಾಂತರವಾಗಿ ಎಕ್ಸ್ಟ್ರಾ ಸೋಟುಗಳು ಅಂಕಿಅಂಶ ಪಟ್ಟಣ ಕಂಡಂತ ಜೈ ಕರ್ನಾಟಕ 80 ಓಟವನ್ನು ದಾಖಲಿಸಿಕೊಂಡು 2 ಹುದ್ದೆಯನ್ನು ಕಳ್ಕೊಂಡಿರ್ತಕ್ಕಂಥ ತಂಡ ಕೂಡ ಜೈ ಕರ್ನಾಟಕ.
ಅಲ್ಲಿ ಟಾಸ್ಗೆ ಬನ್ನಿ. BSC ವರ್ಸಸ್ ಜಾನ್ಸನ್. ನೋಬಾಲ್ ಫ್ರೀ ಹಿಟ್ ಇದೆಲ್ಲವೂ ಕೂಡ ಉಚಿತ. ಯುನೈಟೆಡ್ ಜಾಗ್ವಾರ್ ಕ್ಷೇತ್ರರಕ್ಷಣೆಯಲ್ಲಿ ಮೊದಲ ಹಂತದ ಟಾಸ್ ಅನ್ನು ಜಯಿಸಿದಂತಹ ಯುನೈಟೆಡ್ ಜಾಗ್ವಾರ್ ಕ್ಷೇತ್ರರಕ್ಷಣೆ ಮಾಡುವ ಒಂದು ಪ್ರಯತ್ನದಲ್ಲಿ ಇವಾಗಲೇ ಓಟವನ್ನು ಬಿಟ್ಕೊಡ್ತಾ ಇದೆ. ಜೈ ಕರ್ನಾಟಕ 80 ಓಟಗಳು, 80 ಫಾರ್ ಲಾಸ್ ಅಪ್ ಟು. ಉತ್ತಮ ರೀತಿ ಆಟ ರೀತುಗೆ ಬರ್ತಾ ಇದೆ. ಒಂದು ದೊಡ್ಡದ ಸೇರ್ಪಡೆ. ಜೈ ಕರ್ನಾಟಕ 81. ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆಯನ್ನು ಕಾಣ್ತಾ ಇದೆ. 7ನೇ ಓವರ್ ಚಾಲ್ತಿಯಲ್ಲಿ ಇನ್ನೂ ಕೂಡ 4 ಚೆಂಡುಗಳು ಬಾಕಿ. ಸ್ವಲ್ಪ ಮಟ್ಟೆ ಗಾಳಿಯಲ್ಲಿ ತೇಲ್ತಾ ಇದೆ. ಕ್ಯಾಚ್ ಆಗುವ ಪ್ರಯತ್ನ, ಕ್ಯಾಚ್ ಅನ್ನ ಪಡ್ಕೊಂಡ್ರಿ ಬಾರಿ. ಲೋಕಿ ಪುತ್ತೂರು ವಿಕೆಟ್ ಪತನ. ಜೈ ಕರ್ನಾಟಕ 3ನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. 81ಕ್ಕೆ 3. ಅರುಣ್ ಕರಡಿ ಅಂಕಣ ಒಳಭಾಗದಲ್ಲಿ ಉತ್ತಮ ರೀತಿ ಆಟವನ್ನು ಆಡಿದಂತ ಲೋಕಿ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ತಾ ಇದೆ. ಎರಡನೇ ಅರ್ಧ ಶತಕವನ್ನು ದಾಖಲಿಸಿದಂತ ಜೈ ಕರ್ನಾಟಕದ ಲೋಕಿ ಪುತ್ತೂರು. ನಿನ್ನೆ ಸಲೀಂ ಕೂಡ ಅರ್ಧ ಶತಕವನ್ನು ದಾಖಲಿಸಿದ್ರು ಮೊನ್ನೆ. ಈ ತರ ಮಧ್ಯೆ ನೋಬಾಲ್ ಎನ್ನುವ ಸೂಚನೆ ನಿರ್ಣಾಯಕರ ಮುಖಾಂತರವಾಗಿ 1+1 ಮತ್ತೆ ತೃತೀಯ ನೇತ್ರವನ್ನ ಕಾಣ್ತಕ್ಕಂಥ ಈ ಒಂದು ಡಿಸಿಷನ್ ಪೆಂಡಿಂಗ್ ಆಗಿ ಉಳ್ಕೊಳ್ತಾ ಇದೆ. ಅದೇ ಯಾವ ರೀತಿ ಒಂದು ಡಿಸಿಷನ್ ಹೊರ ಬೀಳುತ್ತೆ ಕಾದು ನೋಡಬೇಕಾಗಿದೆ. ತೃತೀಯ ನೇತ್ರ ಡಿಸಿಷನ್ ಪೆಂಡಿಂಗ್. ಜೇನ್ಗೌಡ ಅವರು ಬಂದರು. ಹೋದರೆ ಆಘಾತವನ್ನ ಕಾಣ್ತಾ ಇದೆ. ರಿತು ರನ್ಔಟ್ಗೆ ಹೋದರೆಯನ್ನು ಕಳ್ಕೊಂಡಿದ್ದ ಜೈ ಕರ್ನಾಟಕ ಬೆಂಗಳೂರು. ಹೊಸ ದಾಂಡಿಗನ ಸೇರ್ಪಡೆ ಪಲಾಟ್ ಅಂಕಣ ಭಾಗದಲ್ಲಿ. ಇನ್ನೂ ಕೂಡ 3 ಚೆಂಡುಗಳು ಬಾಕಿ ಇದೆ. 7ನೇ ಓವರ್ ಮುಕ್ತಾಯದ ಹಂತವನ್ನು ಕಾಣಬೇಕಾದ್ರೆ 82ಕ್ಕೆ 4.
ಪೊಲಾರ್ಡ್ಗೆ ಎಸೆದ ಚೆಂಡು ಮತ್ತೆ ಹೈ ಶಾಟ್, ಗಾಳಿಯ ಲಾಭವನ್ನ ಪಡ್ಕೊಳ್ತಾ ಇಲ್ಲ. ಇಲ್ಲಿ ಅವಳಿ ಓಟದ ಪೂರೈಕೆಯನ್ನು ಕೂಡ ಮಾಡಿಕೊಂಡ್ರು ಪೊಲಾರ್ಡ್. ಸ್ಟ್ರೈಕ್ ನಲ್ಲಿ ಒಂದೆಡೆ ಪೊಲಾರ್ಡ್ ಇದ್ರೆ ಇನ್ನೊಂದೆಡೆಯಲ್ಲಿ ಅರುಣ್ ಕರಡಿ. ಮತ್ತೆ ಕೆಂಚನ ಓವರ್ನ ಚಾಲ್ತಿಯಲ್ಲಿ ಈ ತರ ಮಧ್ಯೆ ಓಟ್ಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಕ್ಲೋಸ್ ಕೀಪಿಂಗ್ ಅನ್ನು ಮಾಡ್ತಕ್ಕಂಥ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ಮಂಗಳೂರು. ಈ ಹಂತದಲ್ಲಿ ಕೆಂಚನ ಒಂದು ಡಾಟ್ ಬಾಲ್ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಅಂತಿಮ ಚೆಂಡಿಗಾಗಿ 8 ಓವರ್ಗಳ ಪಂದ್ಯ 7ನೇ ಓವರ್ ಮುಕ್ತಾಯದ ಹಂತವನ್ನು ಕಾಣ್ತಾ ಇದೆ. ಕೊನೆಯ ಚೆಂಡು ಪೊಲಾರ್ಡ್ಗೆ ಓಟ್ಗಳು ಬರ್ತಾ ಇಲ್ಲ. ಓವರ್ ಮುಕ್ತಾಯ 7 ಓವರ್ಗಳ ಮುಕ್ತಾಯದಲ್ಲಿ 84ಕ್ಕೆ 4 ಜೈ ಕರ್ನಾಟಕ ಬೆಂಗಳೂರು. ಅಲ್ಲಿ ಟಾಸ್ಗೆ ಬನ್ನಿ BSC ಮತ್ತು ಜಾನ್ಸನ್ ಕುಂದಾಪುರದ ನಾಯಕರು ಟಾಸ್ಗೆ ಬರಬೇಕೆನ್ನುವ ಸಂದೇಶವನ್ನು ಈ ಹಂತದಲ್ಲಿ ರವಾನಿಸ್ತಾ ಇದ್ದಾವೆ. ಈತ ಹೊಸ ಬೌಲರ್. ಅಂತಿಮ ಓವರ್ ಚಾಲ್ತಿಯನ್ನು ಕಾಣ್ತಾ ಇದೆ ಇಲ್ಲಿ. ಜೈ ಕರ್ನಾಟಕ 84ಕ್ಕೆ 4. ಉಸಾಮ ಅಂತಿಮ 6 ಚೆಂಡುಗಳನ್ನು ಎಸೀತಾ ಇದ್ದಾರೆ. ಅಲ್ಲಿ ಟೈಮರ್ ನೋಟ್ ಮಾಡಿ 7ಕ್ಕೆ ತಲುಪ್ತಾ ಇದೆ ಜೈ ಕರ್ನಾಟಕ ಬೆಂಗಳೂರು. ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ. ಎಂಬತ್ತೇಳಕ್ಕೆ ತಲುಪ್ತಾ ಇದೆ. ಉಸಾಮ ಎಸೆದ ಚೆಂಡು ಇವಾಗ ಪೊಲಾರ್ಡ್ಗೆ ಕವರ್ಸ್ ನಲ್ಲಿ ಓಟಗಳು ಬರ್ತಾ ಇದೆ. ಒಂದು ಓಟ ಮತ್ತೆ 2ನೇ ಓಟವನ್ನು ಕ್ಲಿಯರ್ ಮಾಡಿಕೊಂಡ್ರು ಪೊಲಾರ್ಡ್ ಫ್ರಮ್ ಜೈ ಕರ್ನಾಟಕ ಬೆಂಗಳೂರಿನ ಪರವಾಗಿ. ರಾಜ್ಯದ 16 ತಂಡಗಳು ಅತ್ಯುತ್ತಮ ತಂಡ, ಬಹಳಷ್ಟು ಪ್ರಶಸ್ತಿಯನ್ನು ಬಾಚಿಕೊಂಡ ತಂಡಗಳೆಲ್ಲ ಈ ಟೂರ್ನಮೆಂಟ್ ಆಡ್ತಾ ಇದೆ ಡಾಕ್ಟರ್ ಪುನೀತ್ ರಾಜ್ ಕಪ್ಗಾಗಿ. ಈ ತರ ಔಟ್ ಸೈಡ್ ಲೆಗ್ ಸ್ಟಾಂಪ್ ವೈಟ್ ಬಾಲ್. ಅತಿರಿಕ್ತ ಓಟದ ಸೇರ್ಪಡೆಯನ್ನ ಬಿಟ್ಕೊಡಂತ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ಮಂಗಳೂರಿನ ತಂಡ 90, ಜೈ ಕರ್ನಾಟಕ 90ಕ್ಕೆ 4. ಶಾರ್ಟ್ ಲೆಗ್ ಬದಲಿ ಒಂದು ಓಟದ ಸೇರ್ಪಡೆಯನ್ನು ದಾಖಲಿಸಿಕೊಂಡ್ರು ಪೊಲಾರ್ಡ್. 8 ಓವರ್ಗಳ ಪಂದ್ಯ ಅಂತಿಮ ಘಟ್ಟವನ್ನು ಕಾಣ್ತಾ ಇದೆ. Last 3 balls are remain now. ಮತ್ತೆ ಉಸಾಮ ನೇರ ಹೊಡೆತಕ್ಕೆ ಅವಕಾಶಗಳು ಬರ್ತಾ ಇದೆ. ಲಾಂಗ್ ಆಫ್ ನಲ್ಲಿ ಉತ್ತಮ ಒಂದು ಕ್ಷೇತ್ರ ರಕ್ಷಣೆ, ಒಂದೋಟದ ಪೂರೈಕೆಯು ಕೂಡ ಜೈ ಕರ್ನಾಟಕ ಪೊಲಾರ್ಡಿನ ಸಿಕ್ಸರ್ ಅನ್ನ ಕಾಯ್ತಾ ಇದೆ. 92ಕ್ಕೆ ಜೈ ಕರ್ನಾಟಕ ಅಂತಿಮ ಓವರ್ನಲ್ಲಿ. ಐದನೇ ಚೆಂಡು ಯಾರ್ಕರ್ ಲ್ಯಾಂಟಲವರಿ, ಬಹಳ ಶುದ್ಧವಾದ ಒಂದು ಗುಡ್ ರಕ್ಷಣೆ, ಮತ್ತೆ ತೃತೀಯ ನೇತ್ರ. ನೇರ ಪ್ರಸಾದ ವೈಖರಿಯನ್ನು ಮಾಡ್ತಕ್ಕಂಥ S7 ಸ್ಪೋರ್ಟ್ಸ್
ಇತ್ತೀಚಿನ ಬಹುತೇಕ ಪಂದ್ಯಾಕೂಟದಲ್ಲಿ ಅತ್ಯುತ್ತಮ ಒಂದು ಲೈವ್ ಕವರೇಜ್ ಅನ್ನ ಮಾಡ್ತಕ್ಕಂಥ ಒಂದು ತಂಡ ಕೂಡ S7 ಸ್ಪೋರ್ಟ್ಸ್. ಈ ಪಂದ್ಯದ ನೇರ ಪ್ರಸಾರ ಕೂಡ S7 ಮಾಡ್ತಾ ಇದ್ದಾರೆ. ಈ ತರವಾದ ಪಲಾಡ್ ಗೆಸದ ಚೆಂಡು ಅಂತಿಮ ಹಂತದ ಚೆಂಡಲ್ಲಿ ಇವಾಗ ಪಲಾಡ್ ಸಿಕ್ಸರ್ ದಾಖಲಿಸಿದ್ರು ಜೈಕರಣ ಪರವಾಗಿ. ಈ ಸಿಕ್ಸರ್ ಸಮೇತವಾಗಿ 98 ಓಟವನ್ನು ದಾಖಲಿಸ್ತಾ ಇದೆ. 99ರ ಒಂದು ಟಾರ್ಗೆಟ್ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ಮಂಗಳೂರು ದಾಖಲಿಸುತ್ತೆ, ನೋಡ್ಬೇಕಷ್ಟೇ. ಈ ಹಂತದಲ್ಲಿ ಎರಡನೇ ಇನ್ನಿಂಗ್ಸ್ ಆರಂಭವನ್ನು ಕಂಡ್ರೆ ವಿದ್ಯಮಾನ ಮತ್ತೆ ಬದಲಾವಣೆ ಮಾಡಿಕೊಳ್ತಾ ಇದ್ದೀವಿ. ಶರತ್ ಕುಂಬಾಶಿ ಫ್ರಮ್ ಕುಂದಾಪುರ, ಅಲ್ಲಿ BSC ಮತ್ತು ಜಾನ್ಸನ್ ಆದಷ್ಟು ಬೇಗ ಟಾಸ್ಗೆ ಬರಬೇಕು. ಇದು ಸಂಘಟಕರು ತಿಳಿಸ್ತಾ ಇದ್ದಾರೆ, ನೀವು ಆದಷ್ಟು ಬೇಗ ಟಾಸ್ಗೆ ಬನ್ನಿ ಅನ್ನೋ ಕರೆ ನೀಡ್ತಾ ಇದ್ದೇವೆ. ಕಾಂಬ್ಯಾಕ್ಸ್ ನಲ್ಲಿ ಶರತ್ ಕುಂಬಾಶಿ. ಹಲೋ, ಧನ್ಯವಾದಗಳು ರಾಘು ಮಡ್ಪಾಡಿ ಅವರೇ. HN ದೀಪಕ್, ಶಂಕರಸ್, ಚಕ್ರವರ್ತಿ ಪ್ರಕಾಶ್, ರಂಜನರ್ ಇವರೆಲ್ಲರ ಒಂದು ಮುಂದಾಳತ್ವದಲ್ಲಿ ನಡೀತಾ ಇರುವಂತ ಡಾಕ್ಟರ್ ರಾಜ್ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಸಂಘ, ಚಕ್ರವರ್ತಿ ಸ್ಪೋರ್ಟ್ಸ್ ಅಸೋಸಿಯೇಷನ್ ಇವೆರಡು ಸಂಸ್ಥೆಗಳ ಒಂದು ಜಂಟಿ ಆಶ್ರಯದಲ್ಲಿ 4 ದಿನಗಳ ಕಾಲ ವೈಭವಪೇರಿತವಾದಂತಹ ಹಗಲು ರಾತ್ರಿಯ ಟೂರ್ನಮೆಂಟ್ ಅನ್ನು ಸಂಯೋಜನೆ ಮಾಡ್ತಾ ಇದೆ. ದಿವಂಗತ ಡಾಕ್ಟರ್ ಜಯರಾಮ್ ರವರ ಒಂದು ಸ್ಮರಣಾರ್ಥವಾಗಿ ಕರ್ನಾಟಕ ರಾಜ್ಯದ ಚಲನಚಿತ್ರವನ್ನು ಕಂಡಿರ್ತಕ್ಕಂಥ ಚಲನಚಿತ್ರ ರಂಗದಲ್ಲಿ ಬಹಳಷ್ಟೊಂದು ಅತ್ಯುತ್ತಮ ರೀತಿಯೊಂದು ಜನ ಮನ್ನಣೆಯನ್ನು ಪಡ್ಕೊಂಡು ಅತ್ಯುತ್ತಮ ರೀತಿಯೊಂದು ಅಭಿಮಾನಿಗಳನ್ನು ಹೊಂದು ಮತ್ತು ಆ ಕ್ಷೇತ್ರದಲ್ಲಿ ಬಹಳಷ್ಟೊಂದು ಸಮಾಜಮುಖಿ ಸೇವೆಗಳನ್ನು ಮಾಡಿ ಇವತ್ತಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ನಗುವಿನ ಒಡೆಯ ಎಂದು ಬಿರುದನ್ನು ಪಡ್ಕೊಂಡಿರ್ತಕ್ಕಂಥ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ನಾಮಾಂಕಿತ ಅಡಿಯಲ್ಲಿ ಡಾಕ್ಟರ್ ಪುನೀತ್ ರಾಜ್ ಕಪ್ ಇಲ್ಲಿ ಸಾಗ್ತಾ ಇದೆ. 4 ದಿನಗಳ ಕಾಲ ಹಗಲು ರಾತ್ರಿಯ ಪಂದ್ಯ. 3ನೇ ದಿನದ ಮೊದಲ ಪಂದ್ಯಾಟವನ್ನು ಆಡ್ತಾ ಇರುವಂತಹ ಟೆನ್ನಿಸ್ ಬಾಲಿನ ಒಂದು ಹಿರಿಯ ತಂಡ
ಜೈ ಕರ್ನಾಟಕ ಬೆಂಗಳೂರು ಸರಿಸುಮಾರು 90ರ ದಶಕದಲ್ಲಿ ಟೆನ್ನಿಸ್ ಬಾಲ್ ಅನ್ನು ಆಡಿರುವಂತಹ ಒಂದು ತಂಡ. 90 ದಶಕದಿಂದಲೂ ಹಿಡಿದು ಇಲ್ಲಿಯ ತನಕ ಟೆನ್ನಿಸ್ ಬಾಲ್ ಅನ್ನು ಯುವ ಆಟಗಾರರಿಗಾಗಿ ಮೊದಲ ಆದ್ಯತೆಯನ್ನು ಕೊಟ್ಕೊಂಡು ಆಡ್ತಾ ಇರುವಂತಹ ಒಂದು ತಂಡ ಕೂಡ ಬೆಂಗಳೂರು ಪರಿಸರದ ಜೈ ಕರ್ನಾಟಕ. ಅವರ ವಿರುದ್ಧವಾಗಿ ಮೊದಲ ಪಂದ್ಯಾಟವನ್ನು 3ನೇ ದಿನಕ್ಕಾಗಿ ಆಡ್ತಾ ಇದೆ. ಕರಾವಳಿಯ ಭಾಗದ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ಮಂಗಳೂರಿನ ತಂಡ. ಇದರ ನಂತರ ಪಂದ್ಯಾಟವನ್ನು ಆಡುವಂತ ತಂಡ ಜೇನುಗೂಡು ಜಾನ್ಸನ್ ಮತ್ತು ಬಿಎಸ್ಸಿ ಬ್ಯಾಟ್ರಾಯಪುರ ಬೆಂಗಳೂರಿನ ತಂಡ. ಎರಡು ತಂಡ ನಾಯಕರು ಇಮಿಡಿಯೇಟ್ ಆಗಿ ಟಾಸ್ಗಾಗಿ ಬನ್ನಿ ಅನ್ನೋದಾಗಿ ತಿಳಿಸ್ತಾ ಇದ್ದಾವೆ. ತೊಂಬತ್ತೊಂಬತ್ತರ ಒಂದು ಟಾರ್ಗೆಟ್ ಅನ್ನು ಚೇಂಜ್ ಮಾಡ್ಕೊಳ್ಬೇಕಾಗಿದೆ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ಮಂಗಳೂರಿನ ತಂಡ. ಮೊದಲ ಹಂತದ ಆಟಗಾರ ಯುನೈಟೆಡ್ ಜಾಗ್ವಾರ್ ಮಂಗಳೂರಿನ ಪರವಾಗಿ ಶ್ರೀಕಾಂತ್ ಮತ್ತು ಹರ್ಷಿತ್. ಸಚಿನ್ ಮಹಾದೇವ್ ಎಸೆದಂತ ಮೊದಲ ಚೆಂಡು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಆಡುವಂತ ಪ್ರಯತ್ನ. ಶ್ರೀಕಾಂತ ಮೊದಲ ಚೆಂಡಿನಲ್ಲಿ ಒಂದೋಟದ ಪೂರೈಕೆ ಮಾಡುವ ಮುಖಾಂತರವಾಗಿ ಯುನೈಟೆಡ್ ಜಾಗ್ವಾರ್ ಮಂಗಳೂರಿನ ತಂಡ ಈ ಒಂದು 2ನೇ ಇನ್ನಿಂಗ್ಸಿನ ಖಾತೆಯನ್ನು ಆರಂಭಿಸ್ತಾ ಇದೆ. ಸಚಿನ್ ಮಹಾದೇವ ಸರಿಸುಮಾರು 18 ವಯೋಮಿತಿಯಲ್ಲಿ ಜೈ ಕರ್ನಾಟಕ ಪರವಾಗಿ ಆಡಿರುವಂತಹ ಅನುಭವಿ ಆಟಗಾರ ಕೂಡ. ಸ್ಲೋವರ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಜಾನ್ಸನ್ ಜೇನುಗೂಡು ನಿಮ್ಮ ನಾಯಕರು ಟಾಸ್ಗೆ ಬನ್ನಿ ಅನ್ನೋದಾಗಿ ತಿಳಿಸ್ತಾ ಇದ್ದಾವೆ. ಬಿಎಸ್ಸಿ ಬ್ಯಾಟ್ರಾಯಪುರ ಬೆಂಗಳೂರು ನಾಯಕರು ನಮ್ಮ ಜೊತೆ ಇದ್ದಾರೆ. ಮತ್ತೆ ಬಹಳ ಹೊಣೆತ ಚೆಂಡು ಹರ್ಷಿತ್ ದಾಂಡ ಮುಖಾಂತರವಾಗಿ ಸೀಮಾರಕ್ಕೆ ಹೊರಭಾಗವನ್ನು ಕ್ರಮಿಸಿದ ಬೌಂಡ್ರಿ. ಲಾಂಗ್ ಆನ್ ಮತ್ತು ಲಾಂಗ್ ಆಫ್ ವಿಭಾಗದಲ್ಲಿ ಮೊದಲ ಬೌಂಡರಿಯನ್ನು ಸಚಿನ್ ಮಹಾದೇವನಿಗೆ ಯುವ ಆಟಗಾರ ಹರ್ಷಿತ್ ಈ ಒಂದು ಪಂದ್ಯದಲ್ಲಿ ದಾಖಲಿಸ್ತಾ ಇದ್ದಾರೆ. 4 ಓಟಗಳ ಸೇರ್ಪಡೆ ಕೂಡ ತಡ ಮತ್ತೆ ಹಂತದಲ್ಲಿ 5ಕ್ಕೆ ಏರಿಕೆಯನ್ನು ಕಟ್ಕೊಳ್ತಾ ಇದೆ. 5 ವಿದೌಟ್ ಲಾಸ್. ಮತ್ತೆ 4ನೇ ಬಾರಿ ಸಚಿನ್ ಮಹಾದೇವ ಮತ್ತೊಂದು ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ. ಶಾರ್ಟ್ ಪಾಯಿಂಟ್ ಡೀಪ್ ಎಕ್ಸ್ಟ್ರಾ ಕವರ್ಸ್ ನಡುವಣ ಚೆಂಡು ಸೀಮರ ಕಂಚಿನಲ್ಲಿ ಅರುಣ್ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಮತ್ತೆ ಓಟಗಳ ಪೂರೈಕೆಯೂ ಕೂಡ 3 ಓಟಗಳ ಸೇರ್ಪಡೆ ಕಾಣ್ತಾ ಇದೆ. 99ರ ಟಾರ್ಗೆಟ್ ಅನ್ನು ಚೇಂಜ್ ಮಾಡುವುದಕ್ಕಾಗಿ ಅಂಗಣ ಕೇಳಿತಾ ಇರುವಂತ ಕರಾವಳಿಯ ಭಾಗದ ಮಂಗಳೂರಿನ ತಂಡ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ತುಮಕೂರಿನ ಕಲ್ಪತರು ಮೈದಾನ ನಾಡಿನ ಒಳಭಾಗದಲ್ಲಿ ಈ ಒಂದು ಪಂದ್ಯಾಟವನ್ನು ಆಡ್ತಾ ಇದೆ. ನಿನ್ನೆ ದಿನ ಕೈಗೆ ಬಂದಿರುವಂತಹ ಒಂದು ಪಂದ್ಯಾಟವನ್ನು ಕಳೆದುಕೊಂಡಂತ ಒಂದು ತಂಡ ಕೂಡ ಇದೆ ಯುನೈಟೆಡ್. ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ದಾಂಡಿನ ಅಡಿ ಅಂಚಿಗೆ ಚೆಂಡು ಸವರ್ತಾ ಇದೆ. ಸ್ಲಿಪ್ ವಿಭಾಗದಲ್ಲಿ ಲೆಗ್ ಬೈಸ್ ಎನ್ನುವಂತ ಸೂಚನೆ ಬರ್ತಾ ಇದೆ. ಒಂದೊಡ ಸೇರ್ಪಡೆ ಕೂಡ ತಂಡದ ಮತ್ತೆ ಹಂತದಲ್ಲಿ 9ಕ್ಕೆ 4.
ಮತ್ತೆ ಸಚಿನ್ ಮಹಾದೇವ ಎಸೆತಗಾರಿಕೆ ಭಾಗದಲ್ಲಿ ತಟ್ಟಿಬಿಟ್ಟಿ ಆಡುವಂತ ಪ್ರಯತ್ನಗಳು ಮುಂದುವರಿಕೆ ಕಾಣ್ತಾ ಇದೆ. ಮಿಡ್ ಆಫ್ ವಿಭಾಗದಲ್ಲಿ ಮತ್ತೆ ಒಂದೋಟದ ಸೇರ್ಪಡೆ. ಮೊದಲ ಓವರಿನ ಮುಕ್ತಾಯದಲ್ಲಿ ತಡಬತ್ತ 10ಕ್ಕೆ 10 ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ ಯುನೈಟೆಡ್ ಜಾಗ್ವಾರ್ ಸುರತ್ ಕಲ್ಲಿನ ತಂಡ. ಮುಂದಿನ ಪಂದ್ಯಾಟ ಜೇನುಗೂಡು ಜಾನ್ಸನ್ ವರ್ಸಸ್ BSC ಬ್ಯಾಟ್ರಾನಪುರ ಪಂದ್ಯಾಟವನ್ನು ಆಡುತ್ತೆ. 2014ರಲ್ಲಿ ಇದೇ ಮೈದಾನ ಒಳಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದೇ ಸಂಸ್ಥೆ ಟೂರ್ನಮೆಂಟ್ ಅನ್ನು 2 ಲಕ್ಷ ರೂಪಾಯಿಗಳಿಗಾಗಿ 2014ರಲ್ಲಿ ನಡೆಸಿದ್ರು. 2014ರಲ್ಲಿ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಂಡಂತ ಜಾನ್ಸನ್ ಕುಂದಾಪುರ ತಂಡ 2025ರ 5 ಲಕ್ಷ ರೂಪಾಯಿಗಳ ಮೊದಲ ಪ್ರಶಸ್ತಿಯ ಪಂದ್ಯಾಟಕ್ಕಾಗಿ ಇವತ್ತಿನ ಪಂದ್ಯಾಟವನ್ನು ಆಡ್ತಾ ಇದೆ. ಜಾನ್ಸನ್ ಜೇನುಗೂಡು ರೂಪದಲ್ಲಿ ಮುಂದಿನ ಪಂದ್ಯಾಟವನ್ನು ಆಡುವಂತ ತಂಡ ಕೂಡ. ಸಂಜಯ್ ಎಸೆತಗಾರಿಕೆ ಭಾಗದಲ್ಲಿ 2 ಓವರ್ಗಾಗಿ ಬರ್ತಾ ಇರುವಂತ ಬೌಲರ್ ಕೂಡ. ಮೊದಲ ಓವರ್ ಮುಕ್ತಾಯದಲ್ಲೇ 10 ಓಟವನ್ನು ದಾಖಲಿಸಿರುವಂತಹ ಒಂದು ತಂಡ ವಿಕೆಟ್ ಅನ್ನು ಉಳಿಸಿಕೊಂಡು ಆಡುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ವೈಡ್ ಬಾಲ್ ಹಾಫ್ ಟೈಮ್ ಹೊರ ತೀವ್ರವನ್ನು ಕಾಣ್ತಾ ಇದೆ. ಈ ಟೂರ್ನಮೆಂಟ್ ವಿಜಯಗಳ ತಂಡ ಮೊದಲ ಪ್ರಶಸ್ತಿ 5 ಲಕ್ಷ ಕ್ಯಾಶ್ ಪ್ರೈಸ್ ಗಳ ಜೊತೆಗೆ ಡಾಕ್ಟರ್ ಪುನೀತ್ ರಾಜ್ ಕಪ್ ಅನ್ನು ಪಡ್ಕೊಳ್ತಾರೆ ಕೂಡ. ಮಧ್ಯೆ ಬಹಳ ಶುದ್ಧವರ ಹೊಡೆತ ಚೆಂಡು ಲಾಂಗ್ ಆಫ್ ವಿಭಾಗದಲ್ಲಿ ಬಹಳ ಶುದ್ಧವರ ರನ್ನಿಂಗ್ ಕ್ಯಾಚ್ ಅನ್ನು ಪಡ್ಕೊಂಡ್ರು ಯುನೈಟೆಡ್ ಜಾಗ್ವಾರ್ ಮಂಗಳೂರಿನ ತಂಡದ ಮೊದಲ ವಿಕೆಟ್ ಪತನ ಕೂಡ. ಬಿಟ್ಟ ಸ್ಥಳವನ್ನ ಫುಲ್ ಮಾಡುವಂತ ಪ್ರಯತ್ನವನ್ನ ಹರ್ಷಿತ್ ಮಾಡಿದ್ರು ಕೂಡ ಅತ್ಯುತ್ತಮ ರೀತಿಯ ಒಂದು ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದೆ ಜೈ ಕರ್ನಾಟಕ ಬೆಂಗಳೂರು. ಮಂಗಳೂರಿನ ಮೊದಲ ವಿಕೆಟ್ ಅನ್ನು ಉರುಳಿಸ್ತಾ ಇದೆ. ತಂಡದ ಮೊತ್ತ 11ಕ್ಕೆ 1. S7 ಸ್ಪೋರ್ಟ್ಸ್ ಈ ಟೂರ್ನಮೆಂಟಿನ ನೇರ ಪ್ರಸಾರ 9 ಕ್ಯಾಮೆರಾಗಳ ಬಳಕೆಯಲ್ಲಿ ಟೂರ್ನಮೆಂಟಿನ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ರಾಜ್ಯದಾದ್ಯಂತ, ಜಿಲ್ಲೆಯಾದ್ಯಂತ, ವಿಶ್ವದಾದ್ಯಂತ ಈ ಟೂರ್ನಮೆಂಟ್ ಅನ್ನ ಮನೆ ಮನೆಗೆ ತಲುಪಿಸುವಂತ ಪ್ರಯತ್ನದಡಿಯಲ್ಲಿ S7 ಸ್ಪೋರ್ಟ್ಸಿನ ತಂಡ ತುಮಕೂರಿನ ಮೈದಾನ ಒಳಭಾಗದಲ್ಲಿ ಒಂದು ದಾಖಲೆಯುತ ಪಂದ್ಯಕೂಟ ಸಾಗಿದ್ರು ಕೂಡ ರಾಜ್ಯದ, ದೇಶದ, ಜಿಲ್ಲೆಯ ಮೂಲೆ ಮೂಲೆಗಳಲ್ಲೂ ಪಂದ್ಯಾಟದ ವೀಕ್ಷಣೆಗಾಗಿ ಒಂದು ಹಂತದಲ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಇದೆ S7 ಸ್ಪೋರ್ಟ್ಸ್. ಶಮೀರ್ ಎಸ್ ಅವರ ಮುಂದಾಳತ್ವದಲ್ಲಿ 9 ಕ್ಯಾಮೆರಾಗಳನ್ನು ಬಳಸುವ ಮುಖಾಂತರವಾಗಿ ಈ ಒಂದು ವೈಭವಪೇರಿತ ಟೂರ್ನಮೆಂಟಿನ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ತಂತ್ರಜ್ಞಾನಗಳೆಲ್ಲವೂ ಕೂಡ ಭಾರತ ದೇಶದಲ್ಲಿ ಮುಂದುವರಿಕೆಯನ್ನು ಕಂಡ ಹಾಗೆ ಇತ್ತೀಚಿನ ದಿನಗಳಲ್ಲಿ ಟೆನ್ನಿಸ್ ಬಾಲ್ ಕ್ರೀಡಾಂಗಣ ಒಳಭಾಗದಲ್ಲಿ ನೇರ ಪ್ರಸಾರ ಸಂಸ್ಥೆಗಳು ಬಹಳಷ್ಟು ಜನಪ್ರಿಯತೆ ಕಂಡುಕೊಳ್ತಾ ಇದ್ದಾವೆ. ಮುಂದಿನ ಪಂದ್ಯಾಟವನ್ನು ಆಡುವಂತ ಜೇನುಗೂಡು ಜಾನ್ಸನ್ ನಿಮ್ಮ ನಾಯಕರು ಬರಬೇಕು. ಉತ್ಸಾಹಾಂಗಣ ಒಳಭಾಗದಲ್ಲಿ ಇದನ್ಮಧ್ಯೆ ಲೋ ಫುಲ್ಟಸ್ ಆಗಿ ಬೀಳ್ತಾ ಇದೆ. ಲೆಗ್ ಮಾಡುವಂತ ಪ್ರಯತ್ನ ಸ್ಲಿಪ್ ವಿಭಾಗದಲ್ಲಿ ಮತ್ತೆ ಮಾರ್ಕ್ ಮಹೇಶ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ವಿಕೆಟ್ ಕೀಪರ್ ಒಂದೋಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ಟಿರುವಂತಹ ಸಂಜಯ ತಡವತ್ತ 12ಕ್ಕೆ 1. ಈ ಓವರಲ್ಲಿ ಇನ್ನೂ ಕೂಡ 3 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಬ್ಲಾಕ್ ಎಸೆತ ತೀರಾ ಕ್ಲೋಸ್ ಆಗಿ ಬಿದ್ರು ಕೂಡ ಬಹಳ ಶುದ್ಧವರಿತ ಒಂದು ಎಸೆತವನ್ನೇ ದಾಖಲಿಸಿದ್ರು. ಅಂತಿಮ 2 ಚೆಂಡು ಈ ಓವರಲ್ಲಿ ಬಾಕಿಯಲ್ಲಿ ಉಳಿತಾ ಇದೆ. 2ನೇ ಓವರಿನ ಮುಕ್ತಾಯಕ್ಕಾಗಿ 13ಕ್ಕೆ 1 ಮೊದಲ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. ತಿರುವಿನ ಎಸೆತ ಮತ್ತೆ ಓಟಗಳು ಬರ್ತಾ ಇಲ್ಲ. ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಎಸೆತ ಸಮಯದಿಂದ ಸಮಯಕ್ಕೆ ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಬೌಲಿಂಗ್ ಅನ್ನು ಮಾಡ್ತಾ ಇದೆ ಜೈ ಕರ್ನಾಟಕ ಬೆಂಗಳೂರಿನ ತಂಡ. ವೈಡ್ ಬಾಲ್ ಮತ್ತೊಂದು ಅತಿಕ್ರಮಾಂಕ ಓಟದ ಸೇರ್ಪಡೆ. ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚುವರಿ ಮೊತ್ತ 14ಕ್ಕೆ 1. 3ನೇ ದಿನ ಈ ಪಂದ್ಯಾಟ ಅಂಗಣ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ ಕೂಡ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ತಡಬತ್ತ 14. ಎಂಡ್ ಆಫ್ 2 ಓವರ್ ಸ್ಕೋರ್ 14 ಫಾರ್ 1 ವಿಕೆಟ್.
14-1 ಯುನೈಟೆಡ್ ಜಾಗ್ವಾರ್ ಸುರತ್ ಕಲ್ಲಿನ ತಂಡ. ಟಾಸ್ ಮಾಡ್ಕೊಳ್ಳಿ. ಮುಂದಿನ ಪಂದ್ಯ. ಜಾನ್ಸನ್ ನಾಯಕರು ಬಂದ್ರು. ಕೋಬ್ರಾ BSC ಬ್ಯಾಟರಾಯನಪುರ ಬೆಂಗಳೂರಿನ ತಂಡ ಮುಂದಿನ ಪಂದ್ಯಾಟವನ್ನು ಆಡುವಂತ ತಂಡ. ಕಳೆದ ಕ್ರೀಡಾ ಋತುವಿನಲ್ಲಿ 5 ಲಕ್ಷ ರೂಪಾಯಿಗಳ ಮೊದಲ ಪ್ರಶಸ್ತಿಯ ಒಂದು BSC ಬ್ಯಾಟರಾಯನಪುರದ ಅಂಗಣ ಒಳಭಾಗದಲ್ಲಿ ದಾಖಲೆಯುತ್ತ ಟೂರ್ನಮೆಂಟ್ ಅನ್ನು ನಡೆಸಿರುವಂತ ಮಂಜಣ್ಣ ಅವರ ಸಾರಥ್ಯದ BSC ಬ್ಯಾಟರಾಯನಪುರ ಬೆಂಗಳೂರು 2026 ಮಾರ್ಚ್ ತಿಂಗಳು 2ನೇ 3ನೇ ವಾರದಲ್ಲಿ ರಾಜ್ಯ ಟೆನ್ನಿಸ್ ಬಾಲಿನ ಮತ್ತೊಂದು 10 ಲಕ್ಷ ರೂಪಾಯಿಗಳ ಮೊದಲ ಪ್ರಶಸ್ತಿಯ ಟೂರ್ನಮೆಂಟ್ ಅನ್ನು ನಡೆಸುವಂತ ಇರಾದೆಯನ್ನು ಸರ್ವ ಸಿದ್ಧತೆ ಮಾಡ್ತಾ ಇದೆ BSC ಬ್ಯಾಟರಾಯನಪುರ ಬೆಂಗಳೂರಿನ ತಂಡ. ದರ್ಶನ್ ತಯಾರಿಕ ಭಾಗದಲ್ಲಿ 3ನೇ ಓವರ್ಗಾಗಿ ಬರ್ತಾ ಇರುವಂತ ಬೌಲರ್ ಕೂಡ. ಮಧ್ಯೆ ಸುಲಭವಾದಂತ ಒಂದು ಕ್ಯಾಚ್ ಅನ್ನ ಮಾರ್ಕ್ ಮಹೇಶ ಪಡ್ಕೊಂಡ್ರು. 2ನೇ ವಿಕೆಟ್ ಕೂಡ ಆಘಾತವನ್ನು ಕಾಣ್ತಾ ಇದೆ. 14-2 ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ಮಂಗಳೂರಿನ ತಂಡ. ಈ ಟೂರ್ನಮೆಂಟ್ ಅಲ್ಲಿ ಮೊದಲ ದಿನದಿಂದಲೂ ಕೂಡ ಇವತ್ತಿನವರೆಗೂ ಕೂಡ ಅತ್ಯುತ್ತಮ ರೀತಿ 2 ಡಗೌಟ್ ಅನ್ನು ಬಳಸಲಾಗ್ತಾ ಇದೆ. ಒಂದೆಡೆಯಲ್ಲಿ ರಾಮು ಡಗೌಟ್, ಇನ್ನೊಂದೆಡೆಯಲ್ಲಿ ಕುಮಾರ್ ಡಗೌಟ್. ಆಟಗಾರರ ಒಂದು ಡಗೌಟ್ ಕೂಡ ರಾಮು ಡಗೌಟ್ ಮತ್ತು ಕುಮಾರ್ ಡಗೌಟ್ ಎನ್ನುವುದಾಗಿ 2 ಡಗೌಟ್ ಅನ್ನು ಕರೆಯಲ್ಪಡ್ತಾ ಇದೆ. ಬಹಳಷ್ಟೊಂದು ತುಮಕೂರಿನ ಇತಿಹಾಸದಲ್ಲಿ ಮೊಟ್ಟ ಮೊದಲ ತಂಡ ತುಮಕೂರಿಗೆ ಬರ್ತಾ ಇದೆ. ದುನಿಯಾ ಚಿತ್ರದ ಮೂಲಕ ಒಂದು ಸೂಪರ್ ಹಿಟ್ ಚಿತ್ರವನ್ನ ಕೊಟ್ಟು ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಜನಪ್ರಿಯತೆ ಪಡ್ಕೊಂಡಿರ್ತಕ್ಕಂಥ ದುನಿಯಾ ವಿಜಯ್ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಸಂಜೆ ಬರ್ತಾ ಇದ್ದಾರೆ. ಇವತ್ತು ಮೈದಾನ ಒಳಭಾಗದಲ್ಲಿ ಒಂದು ಪಂದ್ಯಾಟವನ್ನು ಕೂಡ ದುನಿಯಾ ವಿಜಯ್ ಅವರ ತಂಡ ಆಡ್ಲಿಕ್ಕಿದೆ. ಲೆಗ್ ಮಾಡುವ ಪ್ರಯತ್ನ. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಚೆಂಡು ಸೀಮಾರೇಖೆ ಹೊರಭಾಗದ ಕ್ರಮಿಸಿದ ಬೌಂಡ್ರಿ. ಅರವಿಂದ್ ದಾಡಿದ ಮುಖಾಂತರವಾಗಿ 4 ಕೋಟೆಗಳ ಸೇರ್ಪಡೆ. ಮೊದಲ ಇನ್ನಿಂಗ್ಸ್ ನಲ್ಲಿ ಲೋಕು ಪುತ್ತೂರು ಬಹಳಷ್ಟು ಒಂದು ಉತ್ತಮ ರೀತಿಯ ಒಂದು ಇನ್ನಿಂಗ್ಸ್ ಅನ್ನು ಕಟ್ಟುವ ಮುಖಾಂತರವಾಗಿ ಅರ್ಧ ಶತಕವನ್ನು ಪೂರೈಸಿದ್ರು. ಮೊದಲ ಅರ್ಧ ಶತಕವನ್ನು ಮೈಟಿ ಸಲೀಂ ದಾಖಲಿಸಿರುವಂತಹ ಆಟಗಾರ ಕೂಡ ಆ ಪಟ್ಟಿಯಲ್ಲಿ ಲೋಕು ಪುತ್ತೂರು ಕೂಡ. ಮತ್ತೆ ಲೆಗ್ ಮಾಡುವಂತ ಪ್ರಯತ್ನಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ದರ್ಶನ್ ಓಟಗಳಿಗೆ ಈ ಚೆಂಡಿನಲ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ತಡ ಮತ್ತೆ ಈ ಹಂತದಲ್ಲಿ 18-2 ಇನ್ನು 3ನೇ ಓವರ್ನ 3 ಚೆಂಡುಗಳು ಬಾಕಿಯಲ್ಲಿ ಉಳಿತಾ ಇದೆ. ಜೈ ಕರ್ನಾಟಕ ಬೆಂಗಳೂರಿನ ತಂಡ. ಓಟಗಳು ಬರ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲ್ ನ ಸೇರ್ಪಡೆ ಜೈ ಕರ್ನಾಟಕ. ಕಳೆದ ಕ್ರೀಡಾ ಋತುವಿನಲ್ಲಿ ಭದ್ರಾವತಿ ಹೋಮ್ ಕಪ್ ಅನ್ನ ಜಯಿಸಿರುವಂತ ತಂಡ. ಹೊಸನಗರ ಬ್ರದರ್ಸಿನ ಮೊದಲ ಪ್ರಶಸ್ತಿ ಜಯಿಸಿರುವಂತ ಒಂದು ತಂಡ. ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ BMK ಟ್ರೋಫಿಯನ್ನು ಜಯಿಸಿರುವಂತ ತಂಡ. ಮಲ್ಪೆಯ ಪರಿಸರದ ಒಂದು ರಾಜ್ಯಗಳ ಒಂದು ಪಂದ್ಯಕೂಟದ ಮೊದಲ ಪ್ರಶಸ್ತಿಯ ವಿಜೇತ ತಂಡ ಕೂಡ ಕಳೆದ ಋತುವಿನ ಜೈ ಕರ್ನಾಟಕ ಬೆಂಗಳೂರು. ಈ ಚೆಂಡಿನಲ್ಲಿ ಮತ್ತೊಂದು ವಿಕೆಟ್ ಅನ್ನು ಉರುಳಿಸ್ತಾ ಇದೆ. ಅರವಿಂದ್ ಆಟ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ವಿಕೆಟ್ ನಂಬರ್ 3, 18-3. ಅಂಗಣ ಒಳಭಾಗದಲ್ಲೇ ಪ್ರದೀಪ ಪುಂಜಾಲಿ ಮತ್ತೋರ್ವ ಹೊಸ ಆಟಗಾರನ ಸೇರ್ಪಡೆ ಕೂಡ. 3rd over in progress. Last 1 ball remain now. ಅಂತಿಮ ಚೆಂಡು ಈ ಓವರ್ ನಲ್ಲಿ ಬಾಕಿಯಲ್ಲಿ ಉಳಿತಾ ಇದೆ. 3ನೇ ಓವರಿನ ಮುಕ್ತಾಯಕ್ಕಾಗಿ. ಲೆಗ್ ಲೈನ್ಸ್ ಮಾಡುವಂತ ಪ್ರಯತ್ನ. ಮತ್ತೆ ಸುಲಭದ ಒಂದೋಟದ ಪೂರೈಕೆಯನ್ನು ಕಂಡುಕೊಂಡ್ರು. 3 ಓವರ್ಗಳ ಮುಕ್ತಾಯದಲ್ಲಿ ತಡ ಮೊತ್ತ 19-3. ಎಂಡ್ ಆಫ್ 3 ಓವರ್ ಸ್ಕೋರ್
19 ಫಾರ್ 3 ವಿಕೆಟ್. 30 ಎಸೆತ 80 ಓಟದ ಅವಶ್ಯಕತೆ ಇನ್ನು ಕೂಡ ಜಯಕ್ಕಾಗಿ. ಪವರ್ ಪ್ಲೇ ಹಂತದಲ್ಲಿ 2 ಓವರ್ಗಳಲ್ಲಿ 13ರಿಂದ 14 ಓಟವನ್ನು ಬಿಟ್ಟುಕೊಟ್ಟಿರುವಂತ ತಂಡ ಕೂಡ ಜೈ ಕರ್ನಾಟಕ ಬೆಂಗಳೂರು. 99ರ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡ್ಕೊಳ್ಬೇಕಾಗಿದೆ ಯುನೈಟೆಡ್ ಜಾಗ್ವಾರ್ ಮಂಗಳೂರಿನ ತಂಡ. ನಮ್ಮ ಪ್ರಕಾರ 2 ಓವರ್ಗಳ ಪವರ್ ಪ್ಲೇ ಹಂತದಲ್ಲಿ ಕನಿಷ್ಠವಾಗಿಯೂ ಕೂಡ ಒಂದು 20, 25 ಈ ರೀತಿಯ ಓಟಗಳನ್ನು ದಾಖಲಿಸಬೇಕಿತ್ತು ಯುನೈಟೆಡ್ ಜಾಗ್ವಾರಿನ ತಂಡ. ಕೇವಲ 14 ಓಟವನ್ನು ಮಾತ್ರ 2 ಓವರ್ಗಳಲ್ಲಿ ದಾಖಲಿಸಿದ್ದಾರೆ. ಆ ಒಂದು ಅಂಶವೇ ಯುನೈಟೆಡ್ ಜಾಗ್ವಾರ್ ಸೂರತ್ಕಲ್ ತಂಡಕ್ಕೆ ಒಂದಷ್ಟು ಒತ್ತಡಕ್ಕೆ ಇಳು ಮಾಡುವಂತ ಹಂತಕ್ಕೆ ಹೋಗ್ತಾ ಇದೆ. ರೀತು ಎಸೆತಗಾರಿಕೆ ಭಾಗದಲ್ಲಿ ಮೈಸೂರು ಪರಿಸರವನ್ನು ಕಂಡಿರುವಂತ ಮತ್ತರು ಅನುಭವಿ ಎಸೆತಗಾರ. 2 ಕ್ರೀಡಾ ಋತುವಿನಲ್ಲಿ ಬಹಳಷ್ಟೊಂದು ಯಶಸ್ಸನ್ನು ಕಾಣ್ತಾ ಇರುವಂತ ಅನುಭವಿ ಯುವ ಆಟಗಾರ ಕೂಡ ರೀತು. ಮಧ್ಯೆ ಬ್ಲಾಕರ್ ಚೆಂಡು ಲೆಗ್ ಬೈಸ್ ಮುಖಾಂತರವಾಗಿ ಒಂದೋಟದ ಸೇರ್ಪಡೆ. ಜೈ ಕರ್ನಾಟಕ ಬೆಂಗಳೂರಿನ ಪರವಾಗಿ ಮೊಟ್ಟ ಮೊದಲ ಬಾರಿಗೆ ರಾಜ್ಯ ಟೆನ್ನಿಸ್ ಬಾಲಿಗೆ ಪಾದಾರ್ಪಣೆ ಮಾಡಿರುವಂತಹ ಯುವ ಆಟಗಾರ ಕೂಡ ರೀತು. ಇತ್ತೀಚಿನ ದಿನಗಳಲ್ಲಿ ಯಶಸ್ವಿನ ಬೌಲರ್ ಪಟ್ಟಿಯಲ್ಲಿ ತಮ್ಮನ್ನು ತಾವು ಒಂದು ಗುರುತಿಸಿಕೊಳ್ತಾ ಇರುವಂತ ಒಂದು ಎಸೆತಗಾರ ಕೂಡ. ಪ್ರದೀಪ ಪೂಂಜಾಲಿ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನ. ಲೋಕಿ ಪುತ್ತೂರು ಕ್ಷೇತ್ರ ರಕ್ಷಣೆ ಮಾಡಿದ್ರು. ಮತ್ತೆ ಒಂದೋಟದ ಸೇರ್ಪಡೆ. ತಡಬತ್ತ 22 ಅಂಕಿಅಂಶ ಪಟ್ಟಿಯಲ್ಲಿ ಉಸಾಮ ಓಟವನ್ನು ದಾಖಲಿಸ್ತಾ ಇಲ್ಲ. 2 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಕಳೆದ ವಾರದ ಚಿತ್ರದುರ್ಗ ಮದಕರಿ ಕಪ್ಪಿನ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಂಡಂತ ತಂಡ ಇದೆ ಜೈ ಕರ್ನಾಟಕ. ಮತ್ತೆ ಕ್ಷೇತ್ರ ರಕ್ಷಣಾ ವೈಫಲ್ಯ. ಒಂದು ಹಂತದಲ್ಲಿ ದರ್ಶನ್ ಸುಲಭವಾಗಿ ಅಡ್ಡಾಯಿಸುವ ಚೆಂಡನ ಕೈ ಚೆಲ್ಲಿದ್ರು. 2 ಓಟದ ಪೂರೈಕೆ ಕೂಡ. ತಡಬತ್ತ 24. 1 ಚೆಂಡು ಈ ಓವರ್ನಲ್ಲಿ ಬಾಕಿಯಲ್ಲಿ ಉಳಿತಾ ಇದೆ. ಬ್ಲಾಕರ್ ಎಸೆತಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ರೀತು. ಮತ್ತೆ ಓಟಗಳು ಬರ್ತಾ ಇಲ್ಲ. 4 ಓವರ್ಗಳ ಮುಕ್ತಾಯದಲ್ಲಿ ತಡಬತ್ತ 24ಕ್ಕೆ 3. ಎಂಡ್ ಆಫ್ 4 ಓವರ್. ಸ್ಕೋರ್ 24 ಫಾರ್ 3 ವಿಕೆಟ್ಸ್. 24ಕ್ಕೆ 3. ಇನ್ನು ಕೂಡ 24 ಎಸೆತ ಜಯಕ್ಕಾಗಿ 75 ಓಟಗಳು ಬರಬೇಕಾಗಿದೆ. ಬಿರುಸಿನ ಆಟವನ್ನು ದಾಖಲಿಸಬೇಕಾಗಿದೆ ಯುನೈಟೆಡ್ ಜಾಗ್ವಾರ್ ಸೂರತ್ಕಲ್ ಮಂಗಳೂರಿನ ತಂಡ. ಬೌಂಡರಿ ಮತ್ತು ಸಿಕ್ಸರ್ಗಳ ನಡುವೆ ಪಂದ್ಯಾಟವನ್ನು ಆಡುವಂತ ಒಂದು ಒತ್ತಡಕ್ಕೆ ಹೋಗ್ತಾ ಇದೆ. 99 ಟಾರ್ಗೆಟ್ ನಂಬರ್ ಎನ್ನುವಂಥದ್ದೇ ಒಂದಷ್ಟು ಒತ್ತಡವನ್ನ ಹೇರ್ತಾ ಇದೆ ಮಂಗಳೂರಿನ ತಂಡಕ್ಕೆ. ಮಾರ್ಕ್ ಮಹೇಶ ಎಸೆತಗಾರಿಕೆ ಭಾಗದಲ್ಲಿ ಟೆನ್ನಿಸ್ ರಂಗದಲ್ಲಿ ಮಾರ್ಕ್ ಎನ್ನುವಂತ ಒಂದು ನಾಮಾಂಕಿತವನ್ನು ಪಡ್ಕೊಂಡು ಬಹಳಷ್ಟೊಂದು ಜನಪ್ರಿಯ ಎಸೆತವನ್ನು ದಾಖಲಿಸಬಲ್ಲಂತ ಒಂದು ಮಾರ್ಕ್ ಮಹೇಶ. ಬೈಸೋಟದ ಸೇರ್ಪಡೆ. ಜೈ ಕರ್ನಾಟಕ ಬೆಂಗಳೂರಿನ ಮತ್ತೋರ್ವ ಕಾಯಂ ಅನುಭವಿ ಆಟಗಾರ ಕೂಡ ಮಾರ್ಕ್. ಮೈಸೂರು ಪರಿಸರದ ಮತ್ತೋರ್ವ ಉದಯೋನ್ಮುಖ ಎಸೆತಗಾರ ಕೂಡ. ಮಾರ್ಕ್ ಎಸೆದ ಚೆಂಡು ಕ್ಷಣಾತ್ರ ಗಾಳಿಯಲ್ಲಿತ್ತು. ಸ್ವತಃ ಬೌಲರ್ ಕ್ಯಾಚ್ ಅನ್ನು ಪಡ್ಕೊಳ್ಳೋ ಮುಖಾಂತರವಾಗಿ ಉಸಾಮ ವಿಕೆಟ್ ಪತನ. 4ನೇ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ಮಂಗಳೂರಿನ ತಂಡ. ಸಮಯದಿಂದ ಸಮಯಕ್ಕೆ ಜೈ ಕರ್ನಾಟಕ ಬೆಂಗಳೂರು ಬೌಲಿಂಗ್ ವಿಭಾಗವನ್ನು ಬಲಿಷ್ಠ ಮಾಡ್ತಾ ಇದೆ.
ಎದುರಾಳಿಗಳಿಗೆ ಒತ್ತಡದ ಮೇಲೆ ಒತ್ತಡವನ್ನು ಹೇರ್ತಾ ಇರುವಂತಹ ಜೈ ಕರ್ನಾಟಕ ಬೌಲರ್ಗಳು. ಅತ್ಯುತ್ತಮ ರೀತಿಯ ಒಂದು ಬೌಲಿಂಗ್ ಲೈನ್ ಅಪ್ ಅನ್ನು ಹೊಂದಿರುವಂತಹ ಒಂದು ತಂಡ. ಸಚಿನ್ ಮಹಾದೇವ, ಸಂಜಯ್, ಮಾರ್ಕ್ ಮಹೇಶ, ದರ್ಶನ್, ರಿತು, ಈ ರೀತಿಯ ಒಂದು ಬೌಲಿಂಗ್ ಲೈನ್ ಅಪ್ ಅನ್ನು ಹೊಂದಿಕೊಳ್ತಾ ಇದೆ ಜೈ ಕರ್ನಾಟಕ ಬೆಂಗಳೂರಿನ ತಂಡ. ಮಂಜನಿಗೆ ಎಸೆದಿರುವಂತ ಚೆಂಡು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಮತ್ತೆ ಒಂದೋಟದ ಸೇರ್ಪಡೆ ಕಾಡ್ತಾ ಇದೆ. ತಂಡದ ಮೊತ್ತ 26-26. ಈ ಓವರ್ ಅಲ್ಲಿ ಇನ್ನೂ ಕೂಡ 3 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. 5ನೇ ಓವರಿನ ಮುಕ್ತಾಯಕ್ಕಾಗಿ 4 ದಿನಗಳ ಕಾಲದ ಒಂದು ಐತಿಹಾಸಿಕ ಪಂದ್ಯಕೂಟದ 3ನೇ ದಿನ ಪಂದ್ಯಕೂಟ ಇಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ರೀತು ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾನೆ. ಮತ್ತೆ ಒಂದೋಟದ ಸೇರ್ಪಡೆ ಕೂಡ. ನಾಳೆ ದಿನ ಟೂರ್ನಮೆಂಟಿನ ಅಂತಿಮ ದಿನ. ಸಮಾರೋಪ ಸಮಾರಂಭ ಕಾರ್ಯಕ್ರಮ, ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಇವೆಲ್ಲವೂ ಕೂಡ ನಡೆದ ಬಳಿಕ ಮತ್ತೊಂದು ಐತಿಹಾಸಿಕ ದಾಖಲೆ ಪಂದ್ಯಕೂಟದ ಇತಿಹಾಸದ ಮುಖಪುಟವನ್ನು ಸುವರ್ಣ ಅಕ್ಷರಗಳಲ್ಲಿ ಬರೆಯುವಂತ ಸರ್ವ ಸಿದ್ಧತೆಯನ್ನು ಮಾಡ್ತಾ ಇರುವಂತ ಡಾಕ್ಟರ್ ರಾಜ್ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಸಂಘ ಮತ್ತು ಚಕ್ರವರ್ತಿ ಸ್ಪೋರ್ಟ್ಸ್ ಅಸೋಸಿಯೇಷನ್ 2 ಸಂಸ್ಥೆಗಳು. ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ಮತ್ತೆ ಒಂದೋಟಗಳ ಪೂರೈಕೆಯನ್ನು ಕಾಣ್ತಾ ಇದೆ. 5 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 29 ಓಟವನ್ನಷ್ಟೇ ದಾಖಲಿಸ್ತಾ ಇದೆ. ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ಮಂಗಳೂರಿನ ತಂಡ 18 ಎಸೆತ 70 ಓಟದ ಅವಶ್ಯಕತೆ. ಸಾಲು ಸಾಲು ಪ್ರಶಸ್ತಿಗಳನ್ನ ಪಡ್ಕೊಂಡಿರುವಂತ ಒಂದೆಡೆಯಲ್ಲಿ ಜೈ ಕರ್ನಾಟಕ ಹಿರಿಯ ತಂಡವಾದ್ರೆ ಮತ್ತೊಂದೆಡೆಯಲ್ಲಿ ಮಂಗಳೂರು ಪರಿಸರದ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ಒಂದು ಅತ್ಯುತ್ತಮ ತಂಡ ಕೂಡ. ಶರತ್ ಮಂಗಳೂರು ಪ್ರವರ್ತಕರಾಗಿ ತಮ್ಮ ತಂಡವನ್ನು ರಾಜ್ಯದ ಸುತ್ತಗಲಕ್ಕೂ ಕೂಡ ಮಂಗಳೂರು ಭಾಗದ ತಂಡವನ್ನು ಕಟ್ಟಿಕೊಂಡು ಆಡ್ತಾ ಇರುವಂತ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ಮಂಗಳೂರಿನ ತಂಡ. ಮುಂದಿನ ದಿನಗಳಲ್ಲಿ ಇದೇ ಒಂದು ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ಮಂಗಳೂರಿನ ತಂಡ ದೊಡ್ಡ ಮೊತ್ತದ ಒಂದು ಮೊದಲ ಪ್ರಶಸ್ತಿಯ ಟೂರ್ನಮೆಂಟ್ ಅನ್ನು ಆಡುವಂತ ಸರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂತ ಮಂಗಳೂರು ಶರತ್ ಅವರ ಸಾರಥ್ಯದಲ್ಲಿ ಕೂಡ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಆಡುವಂತ ಪ್ರಯತ್ನ. ಮತ್ತೆ ಒಂದೋಟದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 30 ಓಟವನ್ನು ದಾಖಲಿಸ್ತಾ ಇದ್ದಾರೆ 6ನೇ ಓವರ್ನ ಚಾಲ್ತಿಯಲ್ಲಿ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳ ಇಷ್ಟೊಂದು ಉತ್ತಮ ರೀತಿಯ ಒಂದು ವೇಗ ಮಿಶ್ರಿತ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಇದರ ಹಿಂದೆ ಬಹುಶಃ ಮಾರ್ಕ್ ಮಹೇಶ್ ಗೂಟ್ ರಕ್ಷಣೆ ಮಾಡಿದ್ದಾರೆ. ಇವಾಗ ಸಚಿನ್ ಮಹಾದೇವ ಫ್ರಂಟ್ ಲೈನ್ ಕೀಪ್ ಅನ್ನು ಮಾಡ್ತಾ ಇರುವಂತ ಒಂದು ಅತ್ಯುತ್ತಮ ರೀತಿಯ ಒಂದು ಅನುಭವಿ ಆಲ್ರೌಂಡರ್ ಆಟಗಾರ ಕೂಡ ಸಚಿನ್ ಮಹಾದೇವ. ಎಂ ಸ್ಪೋರ್ಟ್ಸಿನ ಮಾಲಕರು ಕೂಡ. ರೀತು ಎಸೆದಿರುವಂತ ಚೆಂಡು ಲಾಂಗ್ ಆನ್ ವಿಭಾಗದಲ್ಲಿ ಮತ್ತೆ ಒಂದೋಟದ ಸೇರ್ಪಡೆ. ತಡಮತ್ತ 31. ಈ ರೀತಿಯ ಹೊಡೆತಗಳು ಯುನೈಟೆಡ್ ಜಾಗ್ವಾರ್ ಪ್ರದೀಪ ಪೂಂಜಾಲಿ ಅತ್ಯುತ್ತಮ ರೀತಿಯ ಒಂದು ಹೊಡೆತವನ್ನು ಈ ಚೆಂಡಿನಲ್ಲಿ ದಾಖಲಿಸಿದ್ರು. ಷಟ್ಕ 6 ಓಟಗಳ ಸೇರ್ಪಡೆ 37 ತಡಮತ್ತ 37. ಅಂತಿಮ ಚೆಂಡು ಸ್ಲೋವರ್ ಡೆಲಿವರಿ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ.
6 ಓವರ್ಗಳ ಮುಕ್ತಾಯದಲ್ಲಿ ತಂಡವತ್ತ 37 ಫಾರ್ 4 ವಿಕೆಟ್ಸ್. 37ಕ್ಕೆ 4. ಮುಂದಿನ ಪಂದ್ಯ ಮತ್ತೊಂದು ಕುತೂಹಲದ ಪಂದ್ಯ. ಒಂದೆಡೆಯಲ್ಲಿ ರವೀಂದ್ರ ಹೆಗಡೆ ಅವರ ಸಾರಥ್ಯದ ತಂಡ 500, 600 ಮಿಗಿಲಾಗಿ ಪ್ರಶಸ್ತಿಯನ್ನ ಜಯಿಸಿರುವಂತಹ ಒಂದು ತಂಡ. ಕುಂದಾಪುರ ಪರಿಸರದ ಹೆಸರಾಂತ ತಂಡ ಜಾನ್ಸನ್ ಕುಂದಾಪುರ. ಜೇನುಗೂಡು ಜಾನ್ಸನ್ ರೂಪದಲ್ಲಿ ತುಮಕೂರು ಮೈದಾನವನ್ನ ಕಂಡುಕೊಳ್ಳಿಕ್ಕಿದೆ. ಅದರ ವಿರುದ್ಧವಾಗಿ ಆಡ್ತಾ ಇರುವಂತಹ ಈ ಬಾರಿಯ ಹೊಸ ತಂಡ BSC ಬ್ಯಾಟರಾಯನಪುರ ಬೆಂಗಳೂರು. ಮಧ್ಯೆ ಬಹಳಷ್ಟು ಹೊಡೆತ ಚೆಂಡು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಕ್ಲಿಯರ್ ಆಗ್ತಾ ಇದೆ. ಸೂರ್ಯ ಎಸೆತಗಾರಕ ಭಾಗದಲ್ಲಿ ಬೌಂಡ್ರಿ. 4 ಓಟದ ಸೇರ್ಪಡೆ ಕೂಡ. ಅಂತಿಮ ಹಂತದಲ್ಲಿ ಮಂಗಳೂರಿನ ತಂಡ ಬಿರುಸಿನ ಆಟವನ್ನು ಆಡುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಸೂರ್ಯ ಎಸೆದಿರುವಂತ ಚೆಂಡು ಮತ್ತೆ ಒಂದು ಓಟದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 42, 42. 10 ಎಸೆತ ಇನ್ನೂ ಕೂಡ 57 ಓಟಗಳು ಬರಬೇಕಾಗಿದೆ. 10 balls, 57 runs to win ಮಂಗಳೂರಿನ ತಂಡ. ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. 16 ತಂಡಗಳು ಒಟ್ಟಾರೆ ಆಡ್ತಾ ಇರುವಂತಹ ಒಂದು ವ್ಯವಸ್ಥಿತ ದಾಂಡು ಚೆಂಡಿನ ಸಮರ. ಕೆಲವೊಂದು ಪರಿಸರದ ತಂಡಗಳೆಲ್ಲವೂ ಕೂಡ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾವೆ. ತುಮಕೂರು ಪರಿಸರದ 4 ತಂಡಗಳು ಕೂಡ ಪಂದ್ಯಾಟವನ್ನು ಆಡಿದ್ದಾವೆ. ಮಧ್ಯೆ ಬಹಳಷ್ಟು ಹೊಡೆತ ಮತ್ತೆ ಬೌಂಡ್ರಿ. 4 ಓಟದ ಸೇರ್ಪಡೆ. ನಿನ್ನೆ ದಿನ ಒಂದು ಆರಕ್ಷಕರ ತಂಡ ತುಮಕೂರು ಜಿಲ್ಲಾ ಪೊಲೀಸ್ ರೂಪದಲ್ಲಿ ತುಮಕೂರಿನ ಪೊಲೀಸರ ತಂಡ ಕೂಡ ಇದೇ ಮೈದಾನವನ್ನು ಕಂಡಿತ್ತು. ಚಕ್ರವರ್ತಿ ತುಮಕೂರಿನ ತಂಡ, ರಾಕ್ ಯೂತ್ ಕ್ಲಬ್ ತುಮಕೂರಿನ ತಂಡ, ಅಶ್ವಮೇಧ ತುಮಕೂರು ಎಲ್ಲವೂ ಕೂಡ ತುಮಕೂರಿನ ತಂಡ. ಇನ್ನೊಂದೆಡೆಯಲ್ಲಿ ನ್ಯಾಶ್ ಬೆಂಗಳೂರು, ಫ್ರೆಂಡ್ಸ್ ಬೆಂಗಳೂರು, ಜೈ ಕರ್ನಾಟಕ ಬೆಂಗಳೂರು, BSC ಬೆಂಗಳೂರು ಇವೆಲ್ಲವೂ ಕೂಡ ಬೆಂಗಳೂರಿನ ಭಾಗದ ತಂಡವಾದ್ರೆ ಕೊಡಗು ಅಕುಲ್ ಟೂರಿಸಂ ಕೊಡಗಿನ ತಂಡ ಒಂದು ತಂಡ ಕೂಡ ಪಂದ್ಯಾಟವನ್ನು ಆಡಿತ್ತು. ಕುಂದಾಪುರ ಪರಿಸರದ ಒಂದು ಹಂತದ ಜಾನ್ಸನ್ ಕುಂದಾಪುರ ಮತ್ತು ಪಾಂಚಜನ್ಯ ಕೋಟ ತಂಡ ಈ ಪಂದ್ಯಾಟವನ್ನು ಆಡಿತ್ತು. ಮಂಗಳೂರಿನ ಭಾಗದ ಒಂದು ತಂಡ ಯುನೈಟೆಡ್ ಜಾಗ್ವಾರ್ ಮಂಗಳೂರಿನ ತಂಡ ಈ ಪಂದ್ಯಾಟವನ್ನು ಆಡ್ತಾ ಇದೆ. ತನ್ಮೂಲಕ ತೀರಾ ಹೈಲೈಟ್ ಶಾಟ್ ಈ ಬಾರಿ ಸುಲಭದ ಕ್ಯಾಚ್ ಪಡ್ಕೊಳ್ಳೋ ಮುಖಾಂತರವಾಗಿ 5ನೇ ವಿಕೆಟ್ ಆಘಾತ ಕೂಡ. ಈ ರೀತಿಯಲ್ಲಿ 16 ತಂಡಗಳು ಹೋರಾಟವನ್ನು ಮಾಡ್ತಾ ಇರುವಂತೊಂದು ವ್ಯವಸ್ಥಿತ ದಾಂಡು ಚೆಂಡಿನ ಸಮರ. ನಾವು ಕಂಡಾಗೆ ಇವತ್ತಿನ ದಿನಗಳಲ್ಲಿ ಒಂದು ಟೂರ್ನಮೆಂಟ್ ಅನ್ನು ಸಂಯೋಜನೆ ಮಾಡುವುದೇ ಕಷ್ಟ. ಅದರಲ್ಲೂ ಕೂಡ 4 ಪ್ರಶಸ್ತಿಗಳು, 5 ಲಕ್ಷ, 2.5 ಲಕ್ಷ, 50,000 ಈ ರೀತಿಯ 4 ಪ್ರಶಸ್ತಿಗಳನ್ನು ಇಟ್ಟು 16 ತಂಡಗಳನ್ನ ಒಂದೇ ಅಂಕಣ ಒಳಭಾಗದಲ್ಲಿ ಒಗ್ಗೂಡಿಸತಕ್ಕಂತ ಡಾಕ್ಟರ್ ರಾಜ್ ಸಾಂಸ್ಕೃತಿಕ ಕ್ರೀಡಾ ಸಂಘ ಮತ್ತು ಚಕ್ರವರ್ತಿ ಸ್ಪೋರ್ಟ್ಸ್ ಅಸೋಸಿಯೇಷನ್ ಬಹಳಷ್ಟೊಂದು ವಿಜೃಂಭಣೆಯಾಗಿ ಟೂರ್ನಮೆಂಟಿನ ಸಂಯೋಜನೆ ಮಾಡ್ತಾ ಇದೆ. ಸಿನಿಮಾ ನಟರೆಲ್ಲರೂ ಕೂಡ ಬರ್ತಕ್ಕಂಥ ಒಂದು ವ್ಯವಸ್ಥಿತ ಪಂದ್ಯಕೂಟ. ದರ್ಶನ್ ಎಸೆತಗಾರಿಕೆ ಭಾಗದಲ್ಲಿ ಬಹಳಷ್ಟು ಮಂದಿ ಅತಿಥಿ ಗಣ್ಯರೆಲ್ಲರೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಮೊದಲ ದಿನದಿಂದಲೂ ಕೂಡ ಆಗಮಿಸ್ತಾ ಇದ್ದಾರೆ. ಬಂದಿರುವಂತಹ ಅತಿಥಿ ಗಣ್ಯರಿಗೆ ನಮ್ಮ ಮುಖ್ಯ ವೇದಿಕೆ ವರ್ಣರಂಜಿತ ವೇದಿಕೆ ಮೇಲ್ಭಾಗದಲ್ಲಿ ನಮ್ಮ ಸಂಸ್ಥೆಯ ಸಂಘಟಕರು ಅವರನ್ನು ಗೌರವಿಸುವಂತಹ ಒಂದು ಕಾರ್ಯಕ್ರಮ. ಶಾಲನ್ನು ಹೊದಿಸಿ ಹಾರವನ್ನು ತೊಡಿಸಿ ಮೊಮೆಂಟವನ್ನು ಕೊಡುವಂತ ಕಾರ್ಯಕ್ರಮ ಇವೆಲ್ಲವನ್ನು ಕೂಡ ಮೊದಲ ದಿನದಿಂದಲೂ ಕೂಡ ನಮ್ಮ ವೇದಿಕೆ ಮೇಲ್ಭಾಗದಲ್ಲಿ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ.
ಬಂದಿರುವಂತಹ ಅತಿಥಿ ಗಣ್ಯರಿಗೆ ಒಂದು ಪ್ರೀತಿಯ ಅಭಿಮಾನದ ಒಂದು ಸನ್ಮಾನಿಸುವಂತಹ ಒಂದು ಗೌರವದ ಕಾರ್ಯಕ್ರಮ, ಸಾಧಕರನ್ನ ಸನ್ಮಾನಿಸುವಂತಹ ಒಂದು ಕಾರ್ಯಕ್ರಮ, ಇವೆಲ್ಲವನ್ನು ಕೂಡ ಕ್ರಿಕೆಟಿನ ಜೊತೆಗೆ ನಮ್ಮ ವೇದಿಕೆ ಮೇಲ್ಭಾಗದಲ್ಲಿ ಡಾಕ್ಟರ್ ರಾಜ್ ಸಾಂಸ್ಕೃತಿಕ ಕ್ರೀಡಾ ಸಂಘ ಮತ್ತು ಚಕ್ರವರ್ತಿ ಸ್ಪೋರ್ಟ್ಸ್ ಅಸೋಸಿಯೇಷನ್ ಜಂಟಿಯಾಗಿ ಮಾಡಿಕೊಂಡು ಬರ್ತಾ ಇದೆ. ಮೂರನೆಯ ಚೆಂಡು ಪ್ರದೀಪ್ ಪೂಜಾಲಿ ಹೊಡೆತ ಸುಲಭದ ಕ್ಯಾಚ್ ಕಳಿಸುವ ಮುಖಾಂತರವಾಗಿ ಯುನೈಟೆಡ್ ಜಾಗ್ವಾರ್ ಮಂಗಳೂರಿನ ತಂಡ ಅಂತಿಮ ಹಂತದಲ್ಲಿ 6ನೇ ವಿಕೆಟ್ ಪತನ ಕೂಡ. 6 ವಿಕೆಟ್ಸ್ ಗಾನ್. 49. 3 ಚೆಂಡು ಮಾತ್ರ ಬಾಕಿಯಲ್ಲಿ ಉಳಿತಾ ಇದೆ ಇನ್ನಿಂಗ್ಸಿನ ಮುಕ್ತಾಯಕ್ಕಾಗಿ. ಸಮಯದಿಂದ ಸಮಯಕ್ಕೆ ಬೌಲಿಂಗ್ ವಿಭಾಗವನ್ನು ಬಲಿಷ್ಠಗೊಳಿಸಿಕೊಂಡು ಜೈ ಕರ್ನಾಟಕ ಬೆಂಗಳೂರಿನ ತಂಡ ಜಯದ ಹಂತಕ್ಕೆ ಧಾತು ಕಾಲನ ಇಡ್ತಾ ಇದೆ. ಟೆನ್ನಿಸ್ ಬಾಲಿನ 90ರ ದಶಕದ ಹಿರಿಯ ತಂಡ ಕೂಡ ಜೈ ಕರ್ನಾಟಕ ಬೆಂಗಳೂರು. ಮತ್ತೆ ದರ್ಶನ್ ನಾನಿ ಮತ್ತೆ ಓಟವನ್ನು ಪೂರೈಸಿದ್ರು. ಒಂದೋಟದ ಸೇರ್ಪಡೆ. ಟೀಮ್ 50 50 ಓಟಗಳು, 2 ಚೆಂಡು ಮಾತ್ರ ಬಾಕಿಯಲ್ಲಿ ಉಳಿತಾ ಇದೆ 2ನೇ ಇನ್ನಿಂಗ್ಸಿನ ಮುಕ್ತಾಯಕ್ಕಾಗಿ. ನಿನ್ನೆ ದಿನ ಕೈಯಲ್ಲಿದ್ದಂತ ಒಂದು ಪಂದ್ಯಾಟವನ್ನು ಕಳ್ಕೊಂಡಂತ ಯುನೈಟೆಡ್ ಜಾಗ್ವಾರ್ ಮಂಗಳೂರಿನ ತಂಡ ಒಂದು ಅಂಶವೇ ಈ ಟೂರ್ನಮೆಂಟ್ ಅಲ್ಲಿ ಯುನೈಟೆಡ್ ಜಾಗ್ವಾರಿಗೆ ಕಂಟಕವಾಗಿ ಹೆಗಲನ್ನ ಹೇರ್ತಾ ಇದೆ. ಬಹುಶಃ ನಿನ್ನೆ ದಿನ ಪಂದ್ಯಾಟವನ್ನು ಜಯಿಸಿದ್ರೆ ಕ್ವಾಲಿಫೈ ಆಗುವಂತ ಎಲ್ಲ ಹಂತಗಳಿತ್ತು. ಅಂತಿಮ ಹಂತದಲ್ಲಿ ಪಂದ್ಯಾಟವನ್ನು ಕಳ್ಕೊಂಡಂತ ತಂಡ ಇವತ್ತಿನ ದಿನಗಳಲ್ಲಿ ಟೂರ್ನಮೆಂಟ್ ನಿಂದ ನಿರ್ಗಮಿಸ್ತಾ ಇದೆ. ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ಮಂಗಳೂರಿನ ತಂಡ ಭಾಗವಹಿಸಿದಕ್ಕಾಗಿ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದಾವೆ. ಸೋಲೆ ಗೆಲುವಿನ ಮೂಲ. ಮುಂದಿನ ದಿನಗಳಲ್ಲಿ ಈ ರೀತಿಯ ಒಂದು ರಾಷ್ಟ್ರೀಯ ರಾಜ್ಯ ಮಟ್ಟದ ಪಂದ್ಯಾಟದಲ್ಲಿ ಮೊದಲ ಪ್ರಶಸ್ತಿಯನ್ನು ಜಯಿಸುವಂತ ಯೋಗ ನಿಮ್ಮದಾಗ್ಲಿ, ಗೆಲುವು ನಿಮಗೆ ಬರಲಿ ಅನ್ನುವಂತ ಒಂದು ಶುಭ ಹಾರೈಕೆಯ ನುಡಿಗಳನ್ನ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ಮಂಗಳೂರಿನ ತಂಡಕ್ಕೆ ಸಲ್ಲಿಸಿಕೊಂಡು ನಮ್ಮ ಈ ಬಾರಿಯ ಈ ಒಂದು ಟೂರ್ನಮೆಂಟಿನಿಂದ ನಿಮಗೆ ನಾವು ಬೀಳ್ಕೊಡ್ತಾ ಇದ್ದೇವೆ. ಮಂಗಳೂರಿನಿಂದ ತುಮಕೂರಿಗೆ ಬಂದು ಆಡಿದಕ್ಕಾಗಿ ಮತ್ತೊಮ್ಮೆ ಕೃತಜ್ಞತೆಗಳನ್ನು ನಮ್ಮ ಸಂಸ್ಥೆ ಪರವಾಗಿ ನಿಮಗೆ ತಿಳಿಸ್ತಾ ಇದ್ದಾವೆ. ಮುಕ್ತಾಯ ಕಂಡಿರುವಂತಹ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಇಪ್ಪತ್ತಾರು ಚೆಂಡುಗಳ ಮುಂದೆ 55 ಓಟವನ್ನು ದಾಖಲಿಸಿರುವಂತ ಲೋಕಿ ಪುತ್ತೂರು ಮುಕ್ತಾಯ ಕಂಡಿರುವಂತ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಅದನ್ನ ಬಂದು ಪಡ್ಕೊಂಡು ಹೋಗಿ ಎಂಬುದಾಗಿ ತಿಳಿಸ್ತಾ ಇದ್ದಾವೆ. ತಿಪ್ಟೂರು ಪರಿಸರದಲ್ಲಿ ಸಾಗಿರ್ತಕ್ಕಂಥ ಸಿಂಧೂರ್ ಕಪ್ ನಲ್ಲಿ ಮ್ಯಾನ್ ಆಫ್ ದಿ ಸೀರೀಸ್ ಆಟಗಾರ ಕೂಡ ಲೋಕಿ ಪುತ್ತೂರು. ಇವತ್ತಿನ ಈ ಪಂದ್ಯದಲ್ಲಿ ಅರ್ಧ ಶತಕವನ್ನು ಪೂರೈಸುವ ಮುಖಾಂತರವಾಗಿ ಈ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಈ ಟೂರ್ನಮೆಂಟಿನ ಮೊದಲ ಅರ್ಧ ಶತಕವನ್ನು ಮೈಟಿ ಬೆಂಗಳೂರಿನ ಆಟಗಾರ ಸಲೀಂ ದಾಖಲಿಸಿದ್ರು. ಇವಾಗ ಅದೇ ಪಟ್ಟಿಯಲ್ಲಿ ಲೋಕಿ ಪುತ್ತೂರಿನ ಹೆಸರು ಸೇರ್ಪಡೆ ಆಗ್ತಾ ಇದೆ. ಇನ್ನು ನಾಳೆಯ ತನಕ ಕೂಡ ಪಂದ್ಯಾಟ ಸಾಗಬೇಕಾಗಿದೆ. ಅದ್ಯಾವ ಜನಪ್ರಿಯ ಆಟಗಾರ ಮತ್ತೆ ಅರ್ಧ ಶತಕವನ್ನು ಪೂರೈಸ್ತಾರೆ ಎನ್ನುವುದಾಗಿ ನೋಡಬೇಕಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಿ ಪುತ್ತೂರು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅತಿಥಿ ಗಣ್ಯರಿಂದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಸಾಗ್ತಾ ಇದೆ. ಮುಂದಿನ ಪಂದ್ಯ ಬಿಎಸ್ಸಿ ಬ್ಯಾಟರಾಯನಪುರ ಮತ್ತು ಜೇನುಗೂಡು ಜಾನ್ಸನ್ ಕುಂದಾಪುರದ ತಂಡ. ಮುಂದಿನ ಪಂದ್ಯ ಅಂಗಡಿ ಒಳಭಾಗದಲ್ಲಿ ಆರಂಭವನ್ನು ಕಾಣುತ್ತೆ. ಇತ್ತ ಮುಂದಿನ ಹಂತ ವಿದ್ಯಮಾನಕ್ಕಾಗಿ ಉಡುಪಿಯ ಪರಿಸರದ ಮತ್ತೋರ್ವ ಜನಪ್ರಿಯ ವೀಕ್ಷಕರಣಗಾರರಾಗಿರುವಂತ ರಘು ಮಟ್ಪಾಡಿ ಬ್ರಹ್ಮವರ ಉಡುಪಿ ಅವರನ್ನ ಪರಿಚಯಿಸ್ತಾ ಇದ್ದಾವೆ.
ಧನ್ಯವಾದಗಳು ಶರತ್ ಕುಮಾಶ್ ಅವರೇ. ದಿನದ 2ನೇ ಪಂದ್ಯ BSC 1 ಟಾಸ್. ಬ್ಯಾಟ್ರಾಯನ್ಪುರ ಸ್ಪೋರ್ಟ್ಸ್ ಕ್ಲಬ್ಬಿನ ತಂಡ ಜಾನ್ಸನ್ ಜೇನುಗೂಡನ್ನು ಎದುರಿಸ್ತಾ ಇದೆ ದಿನದ 2ನೇ ಪಂದ್ಯಾಟದಲ್ಲಿ. ಫೋಟೋ ಸೆಷನ್